ಪರಶುರಾಮ ಅನುಗ್ರಹದವರಿಗೆ ಅವನಿಗೆ ಬಿಟ್ಟದ್ದು ಬರ್ತಿದ್ದದ್ದಲ್ಲ. ಅಲ್ಲ ಹೇಳಿದ್ರು ವಿಶ್ವಾಮಿತ್ರ ಅವನಿಗೆ ಆ ಯೋಗ್ಯತೆ ಇದ್ದದ್ರಿಂದ ಪರಶುರಾಮ ಅನುಗ್ರಹ ಆಯ್ತು. ಹೌದೌದು. ಪರಶುರಾಮರ ಅನುಗ್ರಹಿಸಿದ್ರು ಬರಬಾರ್ದು ಅಂತ ಏನು ಕೊಟ್ಟ ಸಾಲ ಮರಳಿ ಬರ್ತದೆ. ವಿಶ್ವಾಮಿತ್ರವರು ಅಂತ ಇರುವುದು. ನಾನು ವಿಶ್ವಾಮಿತ್ರರ ನೆರಳಾದ್ರೂ ಒಂದು ಸಲ ನೋಡ್ತಿದ್ರೆ ನಾನು ನಂಬುತ್ತಿದ್ದೆ ಹೌದಾ ಅಂತ. ನಾನು ವಿಶ್ವಾಮಿತ್ರರು ನೋಡ್ಲೇ ಇಲ್ಲ. ಅಲ್ಲ ಈಗ ನೀನು ವಿಶ್ವಾಮಿತ್ರ ನೋಡ್ಬೇಡ, ಅದನ್ನು ಸರಿ ನೋಡು. ಯಾವುದನ್ನು? ಅದನ್ನು ಸರಿ ನೋಡು. ಯಾರಯ್ಯ ನೀನು? ನಾನು ನನ್ನ ಕಥೆ ಸುರಪತಿಯ ಕಾಂಡವನದುಳಿರಲು ತಾನಲ್ಲಿ, ಸುರಪತಿಯ ಕಾಂಡವನದುಳಿರಲು ತಾನಲ್ಲಿ, ಉರಗಪತಿ ತಾನಶ್ವಸೇನೋ ಒಂದು ದಿನವಾವನವ ಉರಿಗೊಳಿಸಲರ್ಜುನನು ಅಂದು ಭಯದೆವು ಕಾಯುತ್ತಿರಲು ಮಾಪಿ ಅರೆಗಳಿದೆನ್ನ ನಾನವಗೆ ಎಂದ ಭಾಷೆಯ ಕೇಳು ನೀನು. ನಾನು ಯಾರು ಅನ್ನುವ ಹಾಗೆ ಕೇಳಿದ ಪ್ರಶ್ನೆಗೆ ಅಷ್ಟು ಸಣ್ಣಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ವ್ಯವಧಾನ ಉಂಟಾ? ಅಲ್ಲ ಈಗ ಉತ್ತರ ಕೇಳದ ಉಪಾಯ ಇಲ್ಲಲ್ಲ. ಅದೊಂದು ನೀಳ ಕಥೆ. ಅಲ್ಲ ಆದಷ್ಟು ಸಣ್ಣದು ಮಾಡಿ ಹೇಳು. ಅದೊಂದು ಕರುಣ ಕಥೆ. ಅಲ್ಲ ಅದು ಕಥೆ ಕೇಳಿದವರಿಗೆ ಆಗಬೇಕು ಅನುಭವ. ನೀನು ಮೊದಲೇ ಹೇಳಿದರೆ ಅಲ್ಲ, ನಾನು ಅನುಭವಿಸಿದ್ದರಿಂದ ಹೇಳುದು. ಕರುಣಾಜನಕವಾದ ಕಥೆ. ಪರಿಣಾಮ ಏನು ಅನ್ನೋದನ್ನು ಮೊದಲೇ ಶೀರ್ಷಿಕೆ ಕೊಟ್ಟರೆ ತುಂಬಾ ಕಷ್ಟ ಆಗುದು ನಮಗೆ. ಕರುಣಾಜನಕ. ಅದು ಸುರುಳಿ ಸುತ್ತಿ ಹೆಡೆ ಮಾತ್ರ ಎತ್ತಿ ಮಾತಾಡ್ತಾ ಉಂಟು. ಅದು ಬಿಡಿಸಿದರೆ ಎಷ್ಟು ನೀಳಾದೀತು ಅಂತ ಒಂದು ಊಹೆ ಕೊಟ್ಟಂತದ್ದು. ನನಗೆ ಎಲ್ಲಿವರೆಗೆ ಹೆಡೆ ಎತ್ತಿ ನಿಂತು ಮಾತಾಡ್ಲಿಕ್ಕೆ ಆಗ್ತದೆ ಅಂತ ನನಗೆ ಅನುಮಾನ ಉಂಟು. ಅದ್ಯಾಕೆ? ನಾನಷ್ಟು ಸಂತ್ರಸ್ತ. ಸಂತ್ರಸ್ತ. ಹೌದು. ಕಥೆ ಎಲ್ಲಿಂದ ತೊಡಗುತ್ತದೆ? ಸುರಲೋಕದಿಂದ ತೊಡಗುತ್ತದೆ. ದೇವಲೋಕದ ಸಂಬಂಧ ಉಂಟು. ಹೌದು. ಹೇಳುದಾ? ಹೇಳು. ಸುರಪನ ವನ ಒಂದು ಉಂಟಲ್ಲ ಭೂಲೋಕದಲ್ಲಿ, ಖಾಂಡವ ವನ. ದೇವೇಂದ್ರನಿಗೆ ಇಲ್ಲಿ ಒಂದು ಜಾಗ ಉಂಟಲ್ವಾ? ಅದು ದೇವತೆಗಳಿಗೆಲ್ಲ ಉಂಟು. ಮೊದಲು ಯಾವಾಗಲೂ ಆದದ್ದು. ಈಗ ಅವ ಇಲ್ಲ. ಹಾಗೆ ಗೊತ್ತಾಗುದು ಕೆಲವೊಮ್ಮೆ ಅಷ್ಟೇ. ಅಲ್ಲ ಬೇಕಾದಾಗ ಬರುವ ಜಾಗ ಅಂತ ಅರ್ಥ. ಹೌದು. ಅಲ್ಲಿ ನಡೆದ ಘಟನೆ ನನ್ನ ಜೀವನದ ಮಹತ್ತರವಾದ ತಿರುವಿಗೆ ಕಾರಣವಾಯಿತು. ಅದಕ್ಕಿಂತಲೂ ಹಿಂದೆ ನೋಡುವುದಿದ್ರೆ ಶ್ವೇತಕಿ ಅನ್ನುವಂಥ ಕ್ಷತ್ರಿಯ ಪುಂಗವನೊಬ್ಬ ಬಹುದೀರ್ಘ ಕಾಲ ಯಾಗವೊಂದನ್ನು ಮಾಡಿದನಂತೆ. ಅವ ಮಾಡಿದ ಆ ಯಾಗದ ಪರಿಣಾಮವಾಗಿ ಅವ ಕೊಟ್ಟ ಆಜ್ಯ ಆಹುತಿಗಳ ಮೂಲಕವಾಗಿ ಹುತವಾಹನನಿಗೆ ಅಜೀರ್ಣ ಆಯ್ತಂತೆ. ಅಗ್ನಿಗೆ ಅಜೀರ್ಣ ಬಂದ ಒಳ್ಳೆ ಕತೆ. ಇದರಲ್ಲಿ ಏನೆಲ್ಲ ದೇವೇಂದ್ರನ ಕತೆ ಉಂಟು, ಅಗ್ನಿಯ ಕತೆ, ಅಗ್ನಿಗೆ ಅಜೀರ್ಣ ಆಗುದಂತ, ಯಜ್ಞದ ಕತೆ ಉಂಟು. ನನ್ನ ಮುನ್ನುಡಿ ಕೇಳುವಾಗ ನಿಮಗೆ ಸದರ ಆಗಿದೆ. ಈಗ ಸದರ ಅಲ್ಲ, ಅದು ವಿಶೇಷ ಉಂಟು. ಇದು ನೀನು ಹೇಳಿ ಕರುಣ ಕತೆ. ಏನು ಮಾಡುವುದು, ಇದಕ್ಕೆ ಪರಿಹಾರ ಏನು ಅನ್ನುವ ಹಾಗೆ ದೇವ ವೈದ್ಯರಲ್ಲಿ ಕೇಳಿದಂತ. ಅವರು ಹೇಳಿದರು. ಅಲ್ಲ, ಬ್ರಹ್ಮ ಹೇಳಿದ್ದ ಕಡೆಗೆ ಇನ್ನು ಯಾರು ಅಂತ ಸರಿ ನನಗೆ ಗೊತ್ತಿಲ್ಲ. ಯಾರು ಹೇಳಿದ್ದಾರೆ ಅದರ ಎಡೆಯಲ್ಲಿ ನಿನಗೊಂದು ಸ್ವಲ್ಪ ಕುತೂಹಲ ಉಳಿಸಬೇಕು. ಅವನೋ ಇವನೋ ಅಂತ. ಒಂದೋ ಬ್ರಹ್ಮ, ಇಲ್ಲ ಇದ್ರೆ ಅಶ್ವಿನಿ ದೇವತೆಗಳು ಇಂಥದ್ದನ್ನಲ್ಲಿ ಯಾರು ಹೇಳಿದ್ರು ಅವ ಬ್ರಹ್ಮನೇ ತಿಳಿವಳಿಕೆ ಹೇಳುದು. ಹೌದೌದು, ಒಂದು ವಿಧಿ ಹೇಳುದಲ್ಲ. ಪರಿಹಾರ ಏನು ಅಂತ ನನಗೆ ಆಮೇಲೆ ಗೊತ್ತಾಯಿತು. ಖಾಂಡವ ವನ ನಿಬಿಡವಾದಂತಹ ವನ ಮಾತ್ರವಲ್ಲ, ಅನೇಕ ಔಷಧಿ ಲತೆಗಳಿರುವಂತಹ ವನ. ಅದನ್ನು ನೀನು ಸಂಪೂರ್ಣವಾಗಿ ದಹಿಸಿದರೆ ನಿನಗೆ ಬಂದಂತಹ ರೋಗ ಗುಣವಾಗುತ್ತದೆ. ಅಜೀರ್ಣ ಬಂದವನಿಗೆ ಮದ್ದೊಳ್ಳೆದುಂಟು, ಇನ್ನೂ ತಿನ್ನಬೇಕು ಅಂತ. ಪೂರ್ತಿ ಕಾಂಡವನವನ್ನೇ ತಿನ್ನು, ಆಗ ಅಜೀರ್ಣ ಇರ್ತದೆ. ಹಾಗಲ್ಲ, ಮದ್ದನ್ನು ಒಂದನ್ನು ಬಿಡದೆ ತಿನ್ನು ಅಂತ. ತಿನ್ನು ಅಷ್ಟು ಮದ್ದಾಗಲಿ. ಅಷ್ಟು ದೊಡ್ಡ ಜಾಡ್ಯ ಬಂದಿದೆ. ಅದರಿಂದ ಅಗ್ನಿಗೆ ಅಜೀರ್ಣ ಬಂದದ್ದಲ್ಲ. ಗಿಡ ಮರ ಲತೆಗಳು ಮಾತ್ರ ಅಲ್ಲ, ಅಲ್ಲಿದ್ದ ಯಾವುದೇ ಜಂತು ಜಾಲಗಳು ಹೊರಗೆ ಅದು ಮದ್ದ ಎಲ್ಲ. ಈ ಪ್ರಾಣಿಗಳನ್ನು ತಿನ್ನಬೇಕು, ಎಲ್ಲವನ್ನು ತಿರ್ಯಕ ಜಂತುಗಳನ್ನು ತಿನ್ನಬೇಕು. ಹೇಗೆ ತಿನ್ನುವುದು, ಯಾರ ಸಹಾಯದಿಂದ ಅನ್ನುವ ಹಾಗೆ ಆಲೋಚಿಸಿ ಕೃಷ್ಣಾರ್ಜುನರಲ್ಲಿ ಬಂದ ಒಂದು ಕೇಳಿದನಂತೆ. ಯಾವ ಜಂತುವು ಹೊರಗೆ ತಪ್ಪಿಸಿಕೊಂಡು ಹೋಗದಂತೆ ನಾವು ಕಾಯ್ತೇವೆ, ನೀನು ದಹಿಸಿ ನಿನ್ನ ಆರೋಗ್ಯವನ್ನು ವೃದ್ಧಿಸಿಕೋ. ಹೀಗೆ ಅಪ್ಪಣೆ ಆಯ್ತು ಇಲ್ಲಿಂದ. ಈಗ ನೀನು ಹೇಳುದು ಕಾಂಡವನ ದಹನದ ಕಥೆ. ನಮಗೆ ಗೊತ್ತಿದ್ದದ್ದೇ, ನೀಳವಾದದ್ದಾದ್ರೂ ಹತ್ತಿರ ಬರುವಾಗ ವಿಷಯ ಗೊತ್ತಾಗ್ತದೆ. ಅಲ್ಲ, ನಾನಿವ ಎಂಥದ್ದು ಕಾಂಡವನ ಅಜೀರ್ಣ ಅಂತೊಳಗೆ ಇನ್ನು ಅಗ್ನಿ ಅಲ್ಲಿ ಹೋಗಿ ಎಲ್ಲ ಗಿಡ ಮೂಲಿಕೆ ಹುಡುಕಿ ತಿನ್ಲಿಕ್ಕೆಲ್ಲ ಉಂಟು ಅಂತಲ್ಲ ನಾನು ಲೆಕ್ಕ. ಯಾವ ಪ್ರಸಂಗ ಹೇಳಿದ್ರು ಇವನಿಗೆ ಗೊತ್ತುಂಟು. ಅದೇ ಕಥೆ. ಅವನ ಬದುಕಿನಲ್ಲಿ ಅನೇಕ ಪ್ರಸಂಗ ಆಗಿದೆ. ಆದ್ದರಿಂದ ಅನ್ಯರ ಅನೇಕ ಪ್ರಸಂಗದಲ್ಲಿ ಅವನ ಅನುಬಂಧಿ. ಹೌದು, ನನ್ನ ಜೀವನದಲ್ಲಿ ಒಂದು ಆ ಪ್ರಸಂಗ ಆದದ್ದು, ಅದನ್ನೇ ಜೀರ್ಣ ಮಾಡಿಕೊಳ್ಳುವುದಕ್ಕಾಗದೆ ನಾನು ಒದ್ದಾಡ್ತಾ ಇದ್ದೆ. ನೋಡು, ಅವನ ಸಹಾಯದಿಂದ ನಿನಗೂ ಜೀರ್ಣ ಆದಿತ್ತು. ನೀ ಕತೆ ಹೇಳು. ಆಗಲಿ. ನಾನು ನನ್ನ ಅಮ್ಮನೂ ಅಲ್ಲಿ ವಾಸವಾಗಿದ್ದೆವು.
ಎಲ್ಲಿ ಕಾಂಡವನದ? ಹೌದು. ಓಹೋ. ನನ್ನ ಅಮ್ಮ ಅಂದರೆ ನನ್ನ ಅಮ್ಮ ಅಂದ್ರೆ ಅಮ್ಮ ಅಮ್ಮಲ್ಲ ಮತ್ತೆ ಯಾರು? ನನ್ನ ಅಪ್ಪನ ಹೆಂಡತಿ. ಅಲ್ಲ ಹೀಗೆ ಕೇಳಿದ್ರೆ ಅಥವಾ ಇದೀಗ ಆಗ ನೀಳ ಕಥೆ ಅಂತ ಹೇಳಿದ್ದಕ್ಕೆ ಸೇರಿಸಿದ್ದೀವಿ. ಹೇಗಾದ್ರೂ ಉದ್ದ ಮಾಡ್ಲಿಕ್ಕೆ. ಅಲ್ಲ ಈಗ ಈಗ ಇನ್ನು ಅಪ್ಪ ಯಾರು ಅಂತ ಕೇಳಲಿಕ್ಕೂ ನಮಗೆ ಉಪಾಯ ಇಲ್ಲ. ಹೌದು. ಕೇಳಿದ್ರೆ ಮಾಡ್ತೇನೆ ಅಮ್ಮನ ಗಂಡ ಅಂತ. ಅಲ್ಲ, ಅಪ್ಪ ಯಾರು ಅಂತ ಕೇಳದೆ ನನಗೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾ. ಅವರಿಗೆ ಅಪ್ಪನನ್ನೇ ಹೇಳ್ಬೇಕು, ಅದಕ್ಕೆ ಅಮ್ಮ ಅಪ್ಪನ ಹೆಂಡತಿ. ಅಮ್ಮ ಪ್ರಧಾನ ಅಲ್ಲ ಬಹುಶಃ. ತಕ್ಷಕನನ್ನುವಂತ ನಾಗಶ್ರೇಷ್ಠ. ಓ, ತಕ್ಷಕ. ಓ, ಗೊತ್ತುಂಟ ಅವನಿಗೆ? ತಕ್ಷಕರನ್ನು ಯಾರಿಗೆ ಗೊತ್ತಿಲ್ಲ? ಅದು. ಲೋಕ ವಿಶ್ರುತವಾದ ನಾಗನ ಹೆಸರು. ಅಯ್ಯೋ, ನಾಗ ಸಂತತಿಯಲ್ಲಿ ಪ್ರಧಾನ ಹೆಸರು ಪ್ರಧಾನ. ತಕ್ಷಕ. ಹೌದೌದು. ಸರ್ಪಶ್ರೇಷ್ಠ. ಅದೇ ತಕ್ಷಕ ಅಲ್ಲ. ಸರ್ಪ ರಾಜ. ಹೌದು. ಅದೇ ಬೇರೆ ತಕ್ಷಕ ಅಲ್ಲ. ಬೇರೆ ತಕ್ಷಕ ಅಲ್ಲ. ಅಲ್ಲ ನೀನು ತಕ್ಷಣಕ್ಕೆ ಒಂದು ತಕ್ಷಕ ಅಂತ ಹೇಳ್ತಲ್ಲ. ತಕ್ಷಕ ನ ಮಗ, ನಾನು ಅಶ್ವಸೇನ. ಇನ್ನು ಯೋಗ ದೊಡ್ಡದು. ತಕ್ಷಣಕ್ಕೆ ಕಾಣಿಸಿದ್ದಾದ್ರೂ ತಕ್ಷಕನ ಮಗನೇ ಕಾಣಿಸಿದ್ದಾನೆ. ಹೌದು. ಮತ್ತೆ ನನಗೆ ಅಶ್ವಸೇನ ಅಲ್ವಾ? ಹೌದೌದು. ನಾನು ಅಪ್ಪ ಯಾರು ಅಂತ ಕೇಳುವಾಗ ತಕ್ಷಣಕ್ಕೆ ನೆನಪು ಅಂತ ಹೆಸರು ಹೇಳಿದ್ದಲ್ಲ. ಅದೇ ಅದು ಅಪ್ಪನ ಹೆಸರು ಹೇಳಿ. ಹೌದು, ಅಪ್ಪನ ಅಲ್ಲ ಹೆಸರು. ಅಪ್ಪ ಯಾರು ಅಂತ ಕೇಳುವಾಗ ತಕ್ಷಣಕ್ಕೆ ನೆನಪೇ ಬರುದಿಲ್ವಾ? ನೆನಪು ಬರುವುದೇ ಇದು, ಬೇರೆ ಯಾವುದಲ್ಲ. ಆಗ ನನ್ನ ಅಮ್ಮ ನನ್ನನ್ನು ಉಳಿಸಿಕೊಳ್ಳಬೇಕು. ಅಮ್ಮ ಅಲ್ವಾ, ಅವಳ ಜೀವವನ್ನು ರಕ್ಷಣೆ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ಮಗುವಿನ ಜೀವನವನ್ನು ಉಳಿಸಿಕೊಳ್ಳಬೇಕನ್ನುವಂಥ ಭಾವದಿಂದ ನನ್ನನ್ನು ಕಚ್ಚಿಕೊಂಡು ಆ ಕಾಡಿನ ಬೆಂಕಿಯಿಂದ ನೆಗೆದಳು, ಹಾರಿದಳು. ಜೀವ ಉಳಿಸುವ ಪ್ರಕ್ರಿಯೆ. ಹೌದು. ಹೌದೌದು. ಅವಳು ಕಚ್ಚಿದ್ದು ಗೊತ್ತುಂಟು ನನಗೆ. ಹಾಗೆ ಬದುಕಿದ್ದಲ್ಲೋ ನೀನು? ನಾನು ಬದುಕಿದ್ದೌದು, ನನ್ನ ಅಮ್ಮ ಸತ್ತು ಹೋದ್ರಲ್ಲ. ಅದೇ ನಿನ್ನನ್ನು ಕಚ್ಚಿಕೊಂಡು ಆಡಿದ್ದವಳೆ ಅಲ್ವ? ನೀನೇ ಬದುಕಿದ ಮೇಲೆ ಅವಳು ಬದುಕಬೇಕಲ್ಲ? ನಾನು ಜೀವೋತ್ಸವವಾಗಿ ಬದುಕಿದೆ. ನನ್ನನ್ನು ಉಳಿಸುವುದಕ್ಕಾಗಿ ಪ್ರಯತ್ನಿಸಿದಂತಹ ನನ್ನಮ್ಮ ಶವವಾಗಿ ಆ ಕಾಡಿಗೆ ಬೆಂಕಿಗೆ ಬಿದ್ದು ಅದೇ ಉರಿದು ಹೋದ. ಏನಾಯ್ತಪ್ಪ? ಆ ಪಾಪಿ ಅರ್ಜುನ. ಸರ್ಪಾವೇಶ, ನಾಗಾವೇಶ, ನಾಗಾವೇಶ. ಬುಸುಗುಟ್ಟುದು ನೋಡುವಾಗಲೇ ಹೌದು. ದ್ವೇಷ ಎಷ್ಟುಂಟು ಅಂತ ಗೊತ್ತಾಗ್ತದೆ. ಭೂತ್ಕರಿಸಿದ್ರಲ್ಲಿ ವಿಷವೇ ಹೋಗಿ ಅವನನ್ನು, ಆ ಪಾಪಿ ಅರ್ಜುನ ಬಾಣ ಪ್ರಯೋಗಿಸಿ ನಮ್ಮನ್ನು ಇಕ್ಕಡಿಗೈದು. ನನ್ನ ಅಮ್ಮನ ತಲೆ ತುಂಡಾಯಿತು, ನನ್ನ ಬಾಲ ತುಂಡಾಯಿತು. ಓ ಹೋ 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 ಹೋ. ತಲೆ ತುಂಡಾಗಿ ಅವಳು ಬೆಂಕಿಗೆ ಬಿದ್ದಳು. ಬೆಂಕಿಗೆ ಬಿದ್ದಳು. ನೀನು ಹೊರಗೆ ಬಿದ್ದೆ. ನಾನು ಹೊರಗೆ. ನನ್ನ ಅಮ್ಮನ ಅಂತಿಮ ಆಸೆ ಈಡೇರಿತು. ಅದೆಂತದ್ದು ಅಂತಿಮ ಆಸೆ? ಮಗನನ್ನು ಉಳಿಸಬೇಕನ್ನುವುದು. ಅವಳ ಅಂತಿಮ ಆಸೆ ಅಂತ ಅದನ್ನು ಬಯಸಿದ್ದಲ್ಲ. ಅವಳು ಬಯಸಿದ್ರಲ್ಲಿ ಕೊನೆಗೆ ಅದೇ ಆದದ್ದರಿಂದ ಅದೇ ಅಂತಿಮ ಆಸೆ ಆದದ್ದು. ಹೌದು, ಕೊನೆಯ ಆಸೆ. ನಾನು ಬದುಕಿದೆ. ಆದರೆ ನನ್ನ ಬಾಲ ತುಂಡರಿಸಿದ ಅರ್ಜುನನ ಮೇಲೆ ನನಗೆ ಕ್ರೋಧ ಅಲ್ಲ. ಕ್ರೋಧ ಇಲ್ವಾ? ಅಲ್ಲ, ಉಂಟು, ಇಲ್ಲ ಅಂತಲ್ಲ. ಅದಕ್ಕಿಂತ ಮಿಗಿಲಾಗಿ ನಿಷ್ಪಾಪಿಯಾದ ತನ್ನ ಕಂದನನ್ನು ಉಣ್ಣಿಸುತ್ತಾ ಊಡಿಸುತ್ತಾ ಯಾರಿಗೂ ಉಪದ್ರವ ಕೊಡದೆ ಕಾಂಡವನಲ್ಲಿ ಬದುಕುತ್ತಿದ್ದ. ಕೊಟ್ಟ ಕೊನೆಯ ಹಂತದಲ್ಲಿ ತನ್ನ ಮಗುವನ್ನು ಉಳಿಸಿಕೊಳ್ಳಬೇಕನ್ನುವಾಗ ಶಕ್ತಿ ಮೀರಿ ಪ್ರಯತ್ನಿಸಿದ. ನನ್ನ ಅಮ್ಮನನ್ನು ಕೊಂದ ಅರ್ಜುನ, ಅವನನ್ನು ಹೇಗಾದರೂ ಮಾಡಿ ನಾನು ಕೊಂದು ಕೆಡಹಬೇಕು, ಅವನ ಸಾವಿಗೆ ನಾನು ಕಾರಣನಾಗಬೇಕನ್ನುವ ಉದ್ದೇಶದಿಂದ ನಿರ್ಣಯ ಮಾಡಿದೆ. ಅಲ್ಲ ಮಾಡಿದ್ರೆ ಮತ್ತೆ ಕೊಲ್ಲಬಹುದು. ಆದ ಕಾರಣ ನೀನು ನನ್ನನ್ನು ಪ್ರಯೋಗಿಸು. ಪುಣ್ಯಾತ್ಮ. ಕಾಂಡವರ ದಹನಾಗಿ ವರ್ಷ ಎಷ್ಟಾಯಿತು? ತುಂಬ ಆಯಿತು. ಮತ್ತೆ ನಿನಗೆ ಅರ್ಜುನನ್ನು ಯಾವಾಗಲೂ ಕೊಲ್ಲಬಹುದಿತ್ತಲ್ಲ? ಕೊಲ್ಲಬಹುದಿತ್ತು. ಕೊಲ್ಲುವುದಕ್ಕೆ ಯತ್ನವನ್ನು ಮಾಡಿದೆ. ನಾನು ಎಲ್ಲೆಲ್ಲ ತಿರುಗಿದೆ. ಎಲ್ಲೆಲ್ಲಿ ತಿರುಗಿದಿ? ಎಲ್ಲ ಧರಣಿಪತಿಗಳನ್ನು ಕಂಡು ಧರಣಿಯೊಳಗುಳ್ಳ ವೀರರ ಸೇರಿ ಸರಳಾಗಿ, ಧರಣಿಯೊಳಗುಳ್ಳ ವೀರರ ಸೇರಿ ಸರಳಾಗಿ ಕೊರಳ ಕತ್ತರಿಮೆಯೆಂಬ ಇರುವ ಭಾಷೆಗೆ ನರನ ಶಿರ ಅವನಿಗೆ ಕೆಡವೆ, ಇರುವ ಭಾಷೆಗೆ ನರನ ಶಿರವ ಅವನಿಗೆ ಕೆಡವೆ, ಹರಿಸೊಮ್ಮೆ ಎನ್ನಲು ಅವನು ಸಿದ್ಧ. ಅಂದು ಅರ್ಜುನನಲ್ಲಿ ನನಗೆ ಉದಿಸಿದ ರೋಷದ ಪರಿಣಾಮವಾಗಿ ನಾನೊಂದು ಪ್ರತಿಜ್ಞೆಯನ್ನು ಮಾಡಿದೆ. ಕರ್ಣ, ಪ್ರತಿಜ್ಞೆ? ಬಾಲ ಇಲ್ಲದಿದ್ರೇನು ಮಾಡಿದ್ದು ಪ್ರತಿಜ್ಞೆ. ಆಗಲಿ. ನೀನು ಪ್ರತಿಜ್ಞಾಬದ್ಧನಾಗಿ ಹೋರಾಟಕ್ಕೆ ಬಂದವ. ಯಾರು? ಅರ್ಜುನನು ಪ್ರತಿಜ್ಞಾಬದ್ಧನಾಗಿ ಹೋರಾಟಕ್ಕೆ ಬಂದವ. ಒಂದು ತ್ರಿಕೂಟ ಆಗಿದೆ ಈಗ. ಈ ಎರಡರ ಮಧ್ಯದಲ್ಲಿ ನಾನು ಪ್ರತಿಜ್ಞಾಬದ್ಧನಾಗಿ ಇದ್ದವ ನಿಂದಿದ್ದೇನೆ. ಈಗ ನಾವು ಪ್ರತಿಜ್ಞೆ ಮಾಡಿದ ಮೇಲೆ ನೀನು ಮಾಡಿದ್ದ ಅಲ್ಲ ಮೊದಲೇ ಮಾಡಿ? ಅದಕ್ಕಿಂತ ಮೊದಲೇ ನೀನು ಮೊದಲೇ ಮಾಡಿ. ಹಾಗಿದ್ರೆ ನೀನು ಹಳೆಯ ಪ್ರತಿಜ್ಞೆ. ಹಳೆ ಪ್ರತಿಜ್ಞೆ. ಆಮೇಲೆ ನಮ್ಮ ದಾರಿ ಹಿಡಿದದ್ದು ಇವರು. ಇದು ನಾಗ ತ್ರಿಕೂಟ. ಯಾರನ್ನಾದರೂ ಅವಲಂಬಿಸದೆ ನನಗೆ ಅರ್ಜುನನ ಮೇಲೆ ಸೇಡನ್ನು ತೀರಿಸಿಕೊಳ್ಳುವುದು ಕಷ್ಟ ಅಂತ ಕಂಡಿತು. ಅದು ಯಾಕೆ? ಬಾಲ ಇಲ್ಲಲ್ಲ. ಬಾಲ ಇಲ್ಲದಿದ್ದರೆ ಬಾಯಿಯಲ್ಲೂ ಬೇಕಾದ ಕಚ್ಚಲಿಕ್ಕೆ. ಬಾಲದಲ್ಲಿ ಕಚ್ಚುವುದಲ್ಲ,
ಬಾಲದಲ್ಲಿ ಕಚ್ಚುವ ಜಾತಿ ಉಂಟು, ಅದು ಬೇರೆ ಜಂತು ಉಂಟು. ಹೌದು. ಬಾಲ ಇಲ್ಲದೆ ಹೆಡೆ ಎತ್ತಿ ನಿಲ್ಲುವುದು ಹೇಗಯ್ಯ? ಅಲ್ಲ, ಇದ್ದಷ್ಟು ಜಾಗ ಸಾಕಾಗುದಿಲ್ಲ, ಅದು ಬಾಲವೇ ಬೇಕು. ಸಾಕಾಗೋದಿಲ್ಲ ಅಂತಲ್ಲ. ಈಗ ನಾನೀಗ ರಕ್ತದಿಂದ ಕೆಸರಾದ ಮಣ್ಣನ್ನು ಮೆಟ್ಟಿ ತಲೆ ಎತ್ತಿ ನಿನ್ನನ್ನು ನೋಡ್ಲಿಲ್ವ? ನಿಲ್ಲಿಲ್ಲ. ಅಲ್ಲಿಂದ ಅಲ್ಲಿಗೆ ತಲೆ ಎತ್ತಲಿಕ್ಕೆ ಸಾಕಾಗ್ತದೆ, ಇನ್ನೊಬ್ಬರ ತಲೆ ಇನ್ನೊಬ್ಬರಿಗೆ ಕಡಿಬೇಕು ಅಂತ ಆದ್ರೆ ಸುಮ್ಮಗೆ ಕಚ್ಚಿದ್ರು ಸಾಕಾಗುವುದಿಲ್ಲ. ವಿಷ ಏರಿ ಅರ್ಜುನ ವಿಲವಿಲನೆ ಒದ್ದಾಡಿ ಕಪ್ಪಾಗಿ ಕರಟಿ ಸಾಯ್ಬೇಕ ಬೇಡುವ? ಏನು ಕಲ್ಪನೆ. ಆ ಒಂದು ಸುಂದರವಾದ, ಆ ಒಂದು ಮನೋಹರವಾದ ದೃಶ್ಯವನ್ನು ನಾನು ನೋಡಬೇಕಾದ್ರೆ ನನ್ನ ಹೆಡೆಯಲ್ಲಿ ತುಂಬಿಕೊಂಡಿರುವ ಅಷ್ಟೂ ವಿಷ ಅವನ ರಕ್ತವನ್ನು ಸೇರಬೇಕು. ಬಹಳ ಮುಂದಿದ್ದಾನೆ ಅರ್ಜುನನ ರೋಮ ಅಲುಗಾಡಿಸುವುದಕ್ಕೂ ಉಳಿದವರು ಕನಸು ಕಾಣುವುದು ಕಷ್ಟ. ಇವ ಎಷ್ಟು ಮುಂದೆ ಹೋಗಿದ್ದಾನೆ. ಹೌದೌದು. ಹೌದು, ಅವನಿಗೆ ವಿಷ ಏರುವುದು, ಅವನ ನೀಲವರ್ಣಕ್ಕೆ ಬರುವುದು, ಮತ್ತೆ ಕಪ್ಪಾಗುವುದು, ಕರಾಳನಾಗುವುದು. ಅಷ್ಟು ವಿಷವನ್ನು ಅವನ ರಕ್ತಕ್ಕೆ ನಾನು ಊಡಬೇಕಾದರೆ ಹೆಡೆ ಎತ್ತಿ ಬಡಿಬೇಕು. ಮತ್ತೆ ಅರ್ಜುನ ಅಂದ್ರೆ ಸ್ವಾಭಾವಿಕವಾಗಿ ಬೆಳ್ಳಗೆ, ಅವನ ಮೈ ಪೂರ್ತಿ ಕಪ್ಪಾಗಬೇಕಿದ್ರೆ ವಿಷ ಎಷ್ಟು ಬೇಕು? ಅಲ್ಲ, ಅದಷ್ಟು ಇಲ್ಲಿ ಉಂಟು, ವಿಷ ಉಂಟು. ವಿಷ ಇಷ್ಟು ಕಲ್ಪನೆ ಎಲ್ಲ ಮಾಡ್ಲಿಕ್ಕೆ ವಿಷ 10 ಅರ್ಜುನರಿಗೆ ಕೊಡುವಷ್ಟು ಉಂಟು ನನ್ನ ಒಳಗೆ. ಆದರೆ ಈ ಬಾಲ ಇಲ್ಲದೆ ಇದ್ದುದರಿಂದ ಅಷ್ಟು ಬಲದಿಂದ ಕಚ್ಚುವುದಕ್ಕಾಗುವುದಿಲ್ಲ. ಅದಕ್ಕೇನು ಮಾಡಿದಿ? ಆ ಪ್ರತಿಜ್ಞೆ ಉಂಟಲ್ಲ, ಯಾರನ್ನಾದರೂ ಬಲಶಾಲಿಗಳನ್ನು ಅವಲಂಬಿಸಿ ಆದರೂ ಈ ಅರ್ಜುನನನ್ನು ನಾನು ನಿಶ್ಶೇಷವಾಗಿ ನಿವಾರಿಸದೆ ಬಿಡಲಾರೆ. ಮತ್ತೆ ಕೇಳಿಕೊಂಡೆ, ನಮ್ಮ ಅಪ್ಪನ ಹತ್ರ ಕೇಳಿದೆ, ಅಲ್ಲಿ ಇಲ್ಲಿ ಎಲ್ಲ ಹೋದೆ. ಅವರು ಯಾರು ನನಗೆ ಸಹಮತಿಯನ್ನು ವ್ಯಕ್ತಪಡಿಸಲಿಲ್ಲ. ಅರ್ಜುನನ ವೈರ ಕಟ್ಟಿಕೊಳ್ಳಿಕ್ಕೆ ಅವರಿಗೆ ಯಾರಿಗೂ ಮನಸ್ಸಿಲ್ಲ. ಯಾಕೆ ಗೊತ್ತುಂಟ? ಯಾಕೆ? ನಮಗೆ ಅನುಭವಿಸಕ್ಕೆ ಬಂದಂತಹ ಕಷ್ಟ, ನಮ್ಮ ವೇದನೆ ಅವರಿಗೆ ಅರ್ಥ ಆಗೋದಿಲ್ಲ. ನಾನು ನಿನ್ನನ್ನು ಸೇರಿದ್ದ ಅದಕ್ಕೆ. ನಮ್ಮ ಅನಾಥ ಪ್ರಜ್ಞೆ, ನಮ್ಮ ನೋವು, ತಿರಸ್ಕಾರಕ್ಕೆ ಒಳಪಟ್ಟ ನಮ್ಮ ವೇದನೆ ನಿನಗೆ ಅರ್ಥ ಆದೀತು. ಅದೇಗದು ಅಲ್ಲ, ನೀನು ಆ ಹಂತಗಳನ್ನೆಲ್ಲ ದಾಟಿ ಬಂದದ್ದಲ್ವ? ಅಲ್ಲ, ನನ್ನ ಬಗ್ಗೆ ಒಂದು ಅಪವಾದವೇ ಉಂಟು. ಅವನಿಗೆ ಅಪಾತ್ರರಲ್ಲಿ ಅನುಕಂಪ ಬಂದು ಬಿಡುವುದು ಅಂತ. ಆ ಅನುಕಂಪ ಇವತ್ತು ದೂರ ಆಗ್ತದೆ. ಸತ್ಪಾತ್ರರಲ್ಲಿ ಅನುಕಂಪ ಪಡುವವನು ಕರ್ಣ ಅಂತ ಆಗ್ತದೆ. ನಿನ್ನ ಅಪವಾದ ಕಳೆಯುವುದಕ್ಕೂ ಆಗ್ತದೆ. ಹಾಗಾಗಿ ಧರಣಿಪತಿಗಳನ್ನೆಲ್ಲ ಮಾತಾಡಿಸಿ ಯಾರೊಡನೆಯೂ ನನಗೆ ಸರಿಯಾದಂತಹ ಸಹಾಯ ಸಿಗುವುದಿಲ್ಲ ಅನ್ನೋದು ನಿಶ್ಚಯವಾದಾಗ ನಾನು ಬಂದು ನಿನ್ನಲ್ಲಿ ಸೇರಿಕೊಂಡೆ. ಅಲ್ಲ, ಈಗ ಧರಣಿಪತಿಗಳಲ್ಲೆಲ್ಲ ನೀನು ಹೋಗಿ ವಿಷಯ ಹೇಳುವಾಗ ಆಗುದಿಲ್ಲ ಹೇಳಿದ್ರಲ್ಲ, ನೀನು ನನ್ನ ಹತ್ರ ಹೇಳಲೇ ಇಲ್ಲ. ಹೇಳಿಯಾರ ಯಾರಾದರೂ? ಹೇಳಿದಾಗ ಯಾರು ಒಪ್ಪದೇ ಇರ್ತಾರೆ ಅನ್ನೋದು ಗೊತ್ತಾದ ಮೇಲೆ, ಕೊಟ್ಟ ಕೊನೆಯ ಆಶಯವಾಗಿ ಕರ್ಣನನ್ನು ನಾನು ಆಯ್ಕೆ ಮಾಡಿಕೊಂಡ ಮೇಲೆ, ಕರ್ಣ ನಾನು ಇಲ್ಲಿರ್ತೇನೆ, ನನಗೊಂದು ಸಹಾಯ ಬೇಕು ಅಂತ ಹೇಳಿ ನಾನು ಮೂರ್ಖನು, ನಾನಷ್ಟು ಹೇಳಿದ್ರೆ ನಾನು ಕೊಡ್ಲಿಕ್ಕಿಲ್ಲ ಅಂತ ನಿನಗೆ ಗೊತ್ತುಂಟು. ನೀನು ಅಂತಲ್ಲ, ಹಿಂದೆ ಯಾರು ಕೊಡ್ಲಿಲ್ಲ, ಎಲ್ಲರ ಸಾಲಲ್ಲಿ ನಿನ್ನನ್ನು ಇಟ್ಟವ. ಹೌದು, ಪುರಾಕೃತದಿಂದ ಪೂರ್ವ ಅನುಭವದಿಂದ ಅದನ್ನೇ ಹೇಳಿದ್ದು ನಾನು. ನಿನ್ನ ಬತ್ತಳಿಕೆ ಒಳಗೆ ಸೇರಿಕೊಂಡೆ. ಒಂದು ಬಾಣ ಇತ್ತವನ ಬತ್ತಳಿಕೆಯೊಳಗೆ. ಸಾಧಾರಣವಾಗಿ ಎಲ್ಲ ಬಾಣಗಳು ನೆಟ್ಟಗೆ ಅಲ್ವ? ಹೌದು. ಇದು ಅಂಕುಡೊಂಕಾದ ಬಾಣ. ನಮಗೆ ಒಂದು ಸ್ಥಿರ ರೂಪ ಬಂದರೆ ಹೇಗೆ ಅಂತಹ ಬಾಣ. ಅದನ್ನು ನೋಡುವಾಗ ನನಗೆ ಚಂದ ಕಂಡಿತು. ನಾನು ಅದರೊಳಗೆ ಆವಾಹಿತನಾದೆ. ಆ ಬಾಣವನ್ನೇ ನೀನಿಂದು ಪ್ರಯೋಗಿಸಿದ್ದು. ನಮ್ಮ ಸ್ವರೂಪಕ್ಕೆ ಅಭಿರುಚಿಗೆ ಬೇಕಾದ್ರೆ ನಮಗೆ ಒಳ್ಳೇದು ಅಂತ ಕಾಣುತ್ತೆ ಅಲ್ವಾ? ನಿನ್ನ ಸ್ವರೂಪ ಅಭಿರುಚಿಗಳಿಗೆ ಸಮ್ಮತವಾದದ್ದು ನಿನಗೆ ಒಳ್ಳೇದು ಅಂತ ಕಾಣುತ್ತೆ. ಆದ್ದರಿಂದ ಇಂದೀಗ ನಿನ್ನಿಂದ ಪ್ರಯೋಗಿಸಲ್ಪಟ್ಟ ಸರ್ಪಾಸ್ತ್ರದಲ್ಲಿ ಅಥವಾ ಸರ್ಪಮುಖಿ ಶರದಲ್ಲಿ ಆವಾಹಿತನಾಗಿದ್ದ ಅಶ್ವಸೇನ ನಾನು ವಿಫಲವಾಯಿತು. ಬೇಸರ ಮಾಡಬೇಡ, ನಾನು ಬೇಸರ ಮಾಡುವುದಿಲ್ಲ. ಯಾಕೆ? ನಾನು ಬಂದು ಸೇರಿದ್ದು ಕರ್ಣನ ಕೈಯೊಳಗೆ, ಕರ್ಣನ ಬತ್ತಳಿಗೆಯೊಳಗೆ. ಆದ್ದರಿಂದ ನೀನಿನ್ನೊಮ್ಮೆ ನನ್ನನ್ನು ಪ್ರಯೋಗಿಸು. ನಿನ್ನ ಉದ್ದೇಶ ಸಿದ್ಧಿಯನ್ನು ನಾನು ಮಾಡ್ತೇನೆ, ನನ್ನ ಉದ್ದೇಶ ಸಿದ್ಧಿಯೂ ಆಗುತ್ತದೆ. ಪ್ರಯೋಗಿಸು. ನಾನು ಅಶ್ವಸೇನ. ಮರುಳನಾಯನ ವಿಷಗನ ನೀ ಪರರ ಹೊಂಗಿಲಿ ಗೆಲುವ ಕರುಣನೆ, ಅವರಿಗೆ ವೈರಿಯು ನೀನು ನಿನ್ನನ್ನು ತೊಡುವುದಿಲ್ಲೆಂದ. ಅರ್ಜುನ ದ್ವೇಷವನ್ನು ಹೊಂದಿದವ ನಾನು. ಅರ್ಜುನನನ್ನು ಕೊಲ್ಲುವಂತಹ ಪ್ರತಿಜ್ಞೆಗೆ ಬದ್ಧನಾಗಿದ್ದವ ನಾನು. ಆದ್ದರಿಂದಲೇ ನನ್ನನ್ನು ಸೇರಿ ನಿನ್ನ ವಿರೋಧಿಯ ನಾಶವನ್ನು ಸಾಧಿಸಿಕೊಳ್ಳಬಹುದು ಅನ್ನುವಂತಹ ಯೋಜನೆಯಿಂದ ನನ್ನ ಬತ್ತಳಿಕೆಯಲ್ಲಿ ಬಂದು ಸೇರಿದೆ. ಎಂಥವರನ್ನಾದರೂ ಮಾತಿನಲ್ಲಿ ಭ್ರಮೆ ಹುಟ್ಟಿಸಬಹುದಾದ ಒಂದು ಯೋಚನೆಯನ್ನು ನೀನು ಕೈಗೊಂಡಿದ್ದಿ, ಮಾತನಾಡುವುದಕ್ಕೆ ಮುಂದಾಗಿದ್ದಿ. ಆದರೆ
ಏನು ಅಂತ ತಿಳಿದೆಯೋ ಕರ್ಣನನ್ನು? ಕೇವಲ ಭ್ರಾಮಕವಾದ ವಚನಗಳನ್ನು ಕೇಳಿ ಮರುಳಾಗಿ ತನ್ನತನವನ್ನೇ ಕಳೆದುಕೊಳ್ಳುವಂತಹ ಒಬ್ಬಾತ ವ್ಯಕ್ತಿ ಅಂತ ಭಾವಿಸಿದೆಯೋ ಕರ್ಣನನ್ನು? ಇದರಲ್ಲಿ ನಿನ್ನತನವನ್ನು ಕಳೆದುಕೊಳ್ಳುವ ವಿಷಯ ಏನುಂಟು? ದೀನಾನುಕಂಪ. ದೊಡ್ಡ ಶಬ್ದ ಹೊತ್ತಾಕಿದೆ, ದೀನಾನುಕಂಪ. ನಾನು ದೀನನೂ ಹೌದು, ದೀನರ ಕುರಿತಾಗಿ ಅನುಕಂಪ ಇದ್ದವನು ಹೌದು. ಆದರೆ ದೈನ್ಯದ ಜೀವನವನ್ನು ಯಾವತ್ತಿಗೂ ಅಂಗೀಕರಿಸಿದವನಲ್ಲ. ಏನು, ಹುಟ್ಟಿನಿಂದಲೂ ಬಡತನ ಬರ್ತದೆ, ಬದುಕಿನಲ್ಲಿ ಬಡತನ ಬರ್ತದೆ. ಆದರೆ ಬಂದ ಬಡತನವನ್ನು ನೀಗಿಸುವಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡಿ ಸೇರಿಕೊಳ್ಳುವಂತಹ ಉದ್ದೇಶಕ್ಕೆ ಯಾವನೂ ಬರಕೂಡದು. ನಾವು ಸಮಾನ ದುಃಖಿಗಳು ಅನ್ನುವುದಕ್ಕೆ ಮತ್ತೊಂದು ಕಾರಣ ಉಂಟು. ಎಂಥದ್ದು? ನೀನು ಒಂದು ಕಾಲದಲ್ಲಿ ಒಂದು ಅವಕಾಶಕ್ಕಾಗಿ ಹಂಬಲಿಸಿದ್ದಲ್ವಾ? ಈಗ ನಾನು ಹಾಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಲಿ ಅನ್ನುವುದಕ್ಕಾಗಿ ಹಂಬಲಿಸುವುದಷ್ಟೇ. ನನಗೇನು ಹೆಸರು ಬೇಡ, ನನಗೇನು ಪ್ರಶಸ್ತಿ ಬೇಡ. ಅರ್ಜುನನನ್ನು ಕೊಂದದ್ದು ಕರ್ಣನೇ, ನಾನಲ್ಲ. ಹೌದಪ್ಪ, ನಿನ್ನ ಔದಾರ್ಯದ ಕೊಡುಗೆ ಅದು. ಮತ್ತೆ ನಾಳೆ ನನಗೆ ಅಲ್ವಾ ಹೆಗ್ಗಳಿಕೆ. ಅರ್ಜುನನನ್ನು ಕೊಂದದ್ದು ಕರ್ಣನ. ನಿನ್ನ ಮೂಲಕವಾಗಿ ನಾನು ಕೊಲ್ಲಬೇಕು, ನಿನ್ನನ್ನು ನಾನು ಪ್ರಯೋಗಿಸಬೇಕು, ಆ ಮೂಲಕ ಅರ್ಜುನ ನಾಶ ಆಗಬೇಕು. ಆಮೇಲೆ ಅಶ್ವಸೇನನ ಔದಾರ್ಯದಿಂದ ಕೊಂದದ್ದು ಕರ್ಣನೆ ಅನ್ನೋ ಹಾಗೆ ಪ್ರಪಂಚದಲ್ಲಿ ಪ್ರಚಾರ ಆಗಬೇಕು. ನಾನು ದೇವರಾಣೆ ಹೇಳಿಕೊಂಡು ಹೋಗುವುದಿಲ್ಲ. ಮೊನ್ನೆ ಕರ್ಣಾರ್ಜುನ ಕಾಳಗದಲ್ಲಿ ಕರ್ಣ ಗೆಲ್ಲುವುದಕ್ಕೆ ನಾನು ಪರೋಕ್ಷವಾಗಿ ಇದ್ದೆ ಅಂತ. ನೀನೇ ಗೆಲ್ಲುವುದು. ಹೌದಪ್ಪ. ಅರ್ಜುನ ಸತ್ತದನ್ನು ನಾನು ದೂರದಿಂದ ನೋಡಿ ಸಂತೋಷ ಪಡ್ತೇನೆ. ಸಾಧ್ಯ ಆದ್ರೆ ನನ್ನ ತಲೆಗೆ ಒಂದು ಹನಿ ಹಾಲೇರಿಲಿ ಯಾರಾದ್ರೂ. ಅಲ್ಲ, ಇರ್ಲಿ, ಈಗ ಹಾಲೆರೆಯಬಹುದಾದಷ್ಟು ಸ್ಥಿತಿಯಲ್ಲಿ ನೀನು ಇದ್ಯೋ ಇಲ್ಲೋ ಅನ್ನೋದು ಆಮೇಲಿನ ಪ್ರಶ್ನೆ ಅದು. ಯಾಕೆಂದ್ರೆ ಅಂಗಚ್ಛೇದ ಹೊಂದಿದವನು ನೀನು. ನಿನಗೆ ಹಾಲೆರಿಬೇಕೋ ಇನ್ನು ಮದ್ದೆರಿಬೇಕು ಅಂತ ಮತ್ತೆ ಆಲೋಚನೆ ಮಾಡುವ ಅದಲ್ಲ. ಅಲ್ಲ, ಅದು ಗಾಯಗುಣ ಆಗಿದೆ. ನನ್ನ ವಿಷಿಕವನ್ನು ನೀನು ಸೇರಿಕೊಂಡಿದ್ದೆ. ಹೌದು, ನನ್ನಲ್ಲಿ ಕೇಳದೇ ಬಂದಲ್ಲಿ ನೀನು ಸೇರಿಕೊಂಡಿದ್ದೆ. ದಿನನಿತ್ಯವೂ ಚಂದನ ಚೂರ್ಣದಲ್ಲಿರಿಸಿ ನಾನು ಗಂಧಾಕ್ಷತೆಗಳನ್ನಿಕ್ಕಿ ಆರಾಧಿಸುತ್ತಿದ್ದಂತಹ ವಿಷಿಕ ಅದು. ಹೌದು. ಗುರುಗಳಾದಂತಹ ಭಾರ್ಗವರಾಮರು ಕೊಡುವ ಕಾಲಕ್ಕೆ ಆ ಸರ್ಪಮುಖಿಯಾದಂತಹ ರೌದ್ರಾಸ್ತ್ರದ ಮಹಾತ್ಮ್ಯವನ್ನು ನನಗೆ ವಿವರಿಸಿದ್ದು, ಏಕಘಾತಿನಿಯಾದಂತಹ ಸಾಮರ್ಥ್ಯವನ್ನು ಹೊಂದಿದ್ದು ಈಗ ನನಗೆ ಅರ್ಥ ಆಗುತ್ತದೆ. ನನಗರಿವಿಲ್ಲದ ಹಾಗೆ ನನ್ನ ಕೈಯನ್ನು ಸೇರಿ ಅದು ಅರ್ಜುನನ ಕೊರಳನ್ನೇ ಗುರಿಯನ್ನಾಗಿಸಿ ಸಂಧಾನವಾಗುವಂತಹ ಒಂದು ಸನ್ನಿವೇಶ ಯಾಕೆ ಸೃಷ್ಟಿಯಾಗಿ ಹೋಯಿತು? ಯಾಕೆ ಸೃಷ್ಟಿಯಾಗಿ ಹೋಯಿತು? ನಾನು ಪೂಜೆ ಮಾಡಿದ ಫಲ ಅಲ್ಲ ನನ್ನ ಕೈಗೆ ಬಂದದ್ದು. ನಾನು ಪೂಜೆ ಮಾಡದೇ ಇದ್ದಂತಹ ಫಲವನ್ನು ನನ್ನ ಕೈಗೊದಗಿಸಿ ಕೊಡುವುದಕ್ಕೆ ಕೊಟ್ಟದ್ದು. ಈ ಪ್ರಪಂಚದಲ್ಲಿ ಹುಟ್ಟಿದ ಯಾವನೇ ಒಬ್ಬ ವ್ಯಕ್ತಿ ಆಗಲಿ, ಯಾವುದೇ ಒಂದು ಪ್ರಯೋಜನವನ್ನು ಪರಿಣಾಮವನ್ನು ಹೊಂದಬೇಕು ಅಂತಾದರೆ ಅದರಲ್ಲಿ ಅವನಿಗೆ ಅರ್ಹತೆ ಅನ್ನುವುದು ಸಿದ್ಧ ಆಗಬೇಕು. ಅರ್ಹತೆ ಇಲ್ಲದೆ ಇದ್ದವನಿಗೆ ಪರಿಣಾಮವನ್ನು ಪ್ರಯೋಜನವನ್ನು ಹೊಂದುವಂತಹ ಅವಕಾಶ ಒದಗುವುದಿಲ್ಲ. ಒದಗಿದ್ರೆ, ಹಂಬಲಿಸಿದರೆ ಇದ್ದದ್ದು ಹೋಗುತ್ತದೆ. ಅದೇ ಪ್ರಾಪಂಚಿಕವಾದಂತಹ ಒಂದು ತೀರ್ಮಾನ. ನಿನ್ನ ಕುರಿತಾಗಿ, ನಿನ್ನನ್ನು ಹೊಂದುವ ಕುರಿತಾಗಿ, ನಿನ್ನ ಸಾಮರ್ಥ್ಯದ ಕುರಿತಾಗಿ ನನ್ನದು ಯಾವ ಪ್ರಯತ್ನವಾದರೂ ಈ ಮೊದಲು ಇರುತ್ತಿದ್ದಾರೆ. ನೀನು ಬಂದು ನನ್ನ ಅಸ್ತ್ರದಲ್ಲಿ ಕುಳಿತುಕೊಂಡದ್ದು ನನಗೊಂದು ಪ್ರಯೋಜನಕ್ಕೆ ಕಾರಣವಾಗಿ ಪರಿಣಮಿಸ್ತಾ ಇತ್ತು. ಯಾವ ನಿರೀಕ್ಷೆಯೂ ನಿನ್ನ ಕುರಿತಾಗಿಲ್ಲದೆ, ನಿನ್ನನ್ನು ಹೊಂದುವಲ್ಲಿ ಯಾವ ಸಾಧನೆಯನ್ನು ಪ್ರಯತ್ನವನ್ನೂ ನಾನು ಮಾಡದೆ. ನಿನಗೆ ನಿರೀಕ್ಷೆ ಇಲ್ಲದೆ ಇರಬಹುದು, ಆದರೆ ನನಗೆ ಖಚಿತತೆ ಉಂಟು. ಏನು ಅಂತ? ನೀನು ಈ ಸಂದರ್ಭದಲ್ಲಿ ವಿಜಯವನ್ನು ಪಡೆಯಿತಿ. ನಿನ್ನ ಜೀವನವನ್ನು ನೀನು ಪರಾಮರಿಸಿ ನೋಡು. ನಿನಗೆ ಎಲ್ಲ ಸಲವು ದ್ವಿತೀಯ ಅರ್ಧದಲ್ಲಿ ಜಯ ಬಂದದ್ದು. ಹೌದಾ? ದ್ವಿತೀಯ ಅರ್ಧದಲ್ಲಿ ಜಯ. ಎಂಥದ್ದು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ಅಲ್ಲ, ಅಪ್ಪ ಅಮ್ಮ ಯಾರು ಅಂತ ನಾನೇ ಈಗ ಯೋಚನೆಯಲ್ಲಿ ಇಲ್ಲ. ನಿನಗೇನೀಗ ಹೊಸತು ಬಂದದ್ದು? ಬಾಕಿದ್ದವರೆಲ್ಲ ಹೇಳ್ತಾರಲ್ಲ ನೀನು ರಾಧೇಯ, ಆದಿರಥಿ, ಮೀಂಗುಲಿಗನ ಮಗ. ಹೌದು. ಹಾಗಾದ್ರೆ ಎರಡನೆಯ ಬಾರಿ ತಂದೆ ತಾಯಿಗಳಾಗಿ ಸಿಕ್ಕಿದವರು ನಿನ್ನ ಪಾಲನೆ ಪೋಷಣೆ ಮಾಡಿದ್ರು. ಜನ್ಮದಾತರಲ್ಲ. ಹೌದು. ಮೊದಲು ನೀನು ಯಾರ ಹತ್ರ ಕಲಿತೆ? ದ್ರೋಣಾಚಾರ್ಯರ ಹತ್ರ ಕಲ್ತದ ಅಲ್ವಾ ಶಲ್ಯ ಭೂಪತಿಗಳೇ? ಹೌದೌದು, ಊರಿಗೆ ಗೊತ್ತಾಗ್ತದ್ದು. ಆಮೇಲಿನ ಗುರುಗಳು ಯಾರು? ದ್ರೋಣಾಚಾರ್ಯ ನಿನಗೆ ಬೇಕಾದದ್ದನ್ನೆಲ್ಲ ಹೇಳಿಕೊಡ್ಲಿಲ್ಲ. ಇಲ್ಲ, ನನಗೆ ಬೇಕಾದ್ದು ಸಿಗಲಿಲ್ಲ, ಅವರಿಗೆ ಬೇಕಾದದ್ದನ್ನು ಹೇಳಿಕೊಟ್ರು. ಆಮೇಲೆ ನೀನು ಮತ್ತೊಂದು ಗುರುವನ್ನು ಆಶ್ರಯಿಸಿ ನಿನಗೆ ಬೇಕಾದದ್ದು ಅವ ಹೇಳುದು ಪರಶುರಾಮರಲ್ಲಿ ಹೋದದ್ದು. ಹೆಸರು ಪಕ್ಕ ನೆನಪಿಗೆ. ಹೌದೌದು. ಅಲ್ಲಿ ನೀನು ವಿದ್ಯಾಸಿದ್ಧಿಯನ್ನು ಪಡೆದೆ. ತುಂಬಾ ಸಂಗ್ರಹ ಮಾಡಿದೆ. ನನ್ನ ಬಗ್ಗೆ ವ್ಯಕ್ತಿ ಚಿತ್ರ. ಅಂಗರಾಜ್ಯದ ಅಭಿಷೇಕ ಆಯಿತು. ನೀನು ಒಂದು ದಿವಸ ಆದರೂ ಅಂಗರಾಜ್ಯದಲ್ಲಿ ಸಿಂಹಾಸನ ಏರಿ ಕುಳಿತದ್ದುಂಟ? ಇಲ್ಲ. ನೀನು ಎಲ್ಲಿದ್ದೆ? ಎರಡನೇ ಬಾರಿ ಸಿಕ್ಕಿದ ಕುಲದ ಹಸ್ತಿನಾವತಿಯ ಚಾವಡಿಯಲ್ಲಿದ್ದೆ. ಹಾಗಾದ್ರೆ ಅದು ನಿನಗೆ ಸಿದ್ಧಿ ಆಯಿತು. 10 ದಿವಸ ನೀನು ಯುದ್ಧಕ್ಕೆ ಬರಲಿಲ್ಲ. ಸದಾ ಕಾಲವು ದುರ್ಯೋಧನ ನಾನಿದ್ದೇನೆ ಧೈರ್ಯ ಕೊಡುತ್ತಿದ್ದ ನೀನು 10 ದಿವಸ ಯುದ್ಧಕ್ಕೆ ಬರಲಿಲ್ಲ.
11ನೇ ದಿವಸ ಬಂದೆ. ಆಮೇಲೆ ನೀನು ಪ್ರಕಟಿಸಿದ ನಿನ್ನ ಒಂದು ಪ್ರಕಟಣೆ ನೋಡಬೇಕು. ಹಾಗಾದರೆ ದ್ವಿತೀಯ ಭಾಗದಲ್ಲಿ ದ್ವಿತೀಯ ಅರ್ಧದಲ್ಲಿ ನೀನು ವಿಜೃಂಭಿಸಿದೆ. ಇಂದಿನ ತನಕವು ಸಾರಥಿಗಳು ಎಷ್ಟಾಗಿ ಹೋಯಿತು. ಎರಡನೇ ಬಾರಿ ಅಂತ ಇಟ್ಟುಕೊಳ್ಳುವ, ನನ್ನ ವಾದಕ್ಕೆ ಸುಲಭ ಆಗ್ತದೆ ಅದು. ಆಗ್ಲಿಯಪ್ಪ, ಅಂತೂ ಮೊದಲಿನದ್ದಲ್ಲ ಅಂತ ಇಡುವ. ಎರಡನೇ ಬಾರಿ ಸಿಕ್ಕಿದ ಭೂಪತಿಗಳು, ಏನು ಸಾರಥಿ, ಏನು ಸಾರಥಿ. ಅವನು ಹೇಳಿದಾಗ ತಾನೆ, ನೀನು ಹೇಳಿದ ತಾನೆ ಅಲ್ವಾ. ನಾನು ನೀನು ಬಿಡಿ, ಬಾಕಿದ್ದವರೆಲ್ಲ ಕೆಲವರು ಸಂತೋಷದಿಂದ, ಕೆಲವರು ಕರುಬಿ ಹೇಳ್ತಾರೆ, ಕರ್ಣನಿಗೆ ಸಿಕ್ಕಿದ ಸಾರಥಿಯೇ ಅಂತ. ಸಾರಥಿ ಸಿಕ್ಕಿದ ನೋಡು. ಶಲ್ಯ ಸಾರಥ್ಯದಲ್ಲಿ ನೀನು ವಿಜೃಂಭಿಸಿದ ಪರಿಯೇನು. ಈ ಮೊದಲು ಬಿಟ್ಟ ಬಾಣಗಳು ಹಾಗಲ್ಲ. ಎರಡನೇ ಬಾರಿ ಈ ಮೊದಲು ಬಿಟ್ಟದ್ದು ವಿಫಲ ಆಯಿತು, ನಾನೇ ಬಂದಿದ್ದೇನೆ. ಈಗ ಎರಡನೇ ಬಾರಿ ನಿನ್ನ ಹಸ್ತಕ್ಕೆ ಸೇರಿದಂತ ಈ ಬಾಣವನ್ನು ನೀನು ಪ್ರಯೋಗಿಸಿದರೆ, ನಿನ್ನ ಜೀವನವನ್ನೊಮ್ಮೆ ಸಿಂಹಾವಲೋಕನದಿಂದ ಪರೀಕ್ಷಿಸಿದರೆ, ದ್ವಿತೀಯಾರ್ಧದಲ್ಲಿ ನೀನು ಹೇಗೆ ವಿಜಯಿಯಾಗಿದೆಯೋ ಅದೇ ರೀತಿ ಎರಡನೆಯ ಬಾರಿ ಪ್ರಯೋಗಿಸಿದ ಈ ಸರ್ಪ ಶರದಿಂದ ಅರ್ಜುನನ ನಿರ್ನಾಮವಾಗುತ್ತದೆ. ಓ ಕರ್ಣ, ಕರ್ಣ ಕರ್ಣ ಕರ್ಣ, ನಿನಗೆ ಇದನ್ನು ಪ್ರಯೋಗಿಸಲಿಕ್ಕೆ ಬೇರೆ ಕಾರಣವೇ ಬೇಡ. ಇದು ಎರಡನೇ ಸಲ ಬಂದದ್ದೆಂಬ ಒಂದೇ ಕಾರಣ ಸಾಕು. ಒಡಿ 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 ಒಡಿ. ದುರ್ಯೋಧನ ಬದುಕೆಂಬ ನೀಲಾಂಬರದಲ್ಲಿ ಬೆಳಗುವ ಓ ಬಾಲರವಿಯೇ, ಪ್ರಯೋಗಿಸಯ್ಯ, ನನ್ನನ್ನು ಉಪಯೋಗಿಸಿಕ. ಈಗ ಸಮಸ್ಯೆ ಆದದ್ದೊಂದೇ, ಮೊದಲೇ ಕೊಲ್ತೇನೆ ಹೇಳಿದ ಅರ್ಜುನನನ್ನೇ ಕೊಲ್ಲಬೇಡುವ. ಮತ್ತೆ ಮೊದಲ ಅರ್ಜುನ ಹೇಳಿ ನನ್ನನ್ನು ಕೊಲ್ಲಿಗಾಗ್ತದೆ ಅಂತ ಕೇಳುತ್ತಾವ. ಅಲ್ಲ, ಆಗಲ್ಲ. ಈಗ ಎಲ್ಲ ನನ್ನದು ಎರಡನೆಯದ್ದೇ ಅಲ್ವಾ. ಈಗ ಅರ್ಜುನನನ್ನು ಕೊಲ್ತೇನೆ ಅಂತ ಮೊದಲದೇ ಅಲ್ವ. ಈಗ ಬೇರೊಬ್ಬನನ್ನು ಕೊಲ್ಲುವುದಲ್ಲ. ಅಲ್ಲ, ಅರ್ಜುನನ್ನೇ ಕೊಲ್ಲುವ ಬಾಣ ಮಾತ್ರ ಎರಡನೇ ಅಲ್ವಾ. ಅಲ್ಲ, ನೀನು ಎಲ್ಲ ಎರಡನೆಯದ್ದು ಹೇಳಿದ್ದೆ ಕೇಳುದು. ನಾನು ಎಲ್ಲ ಎರಡನೆಯದ್ದು ಅನ್ನುವಂತಹ ನ್ಯಾಯದಿಂದ ನಿನ್ನನ್ನು ಹಿಡ್ಕೊಂಡು ಬಿಡುದು ಮೊದಲೇ ಕೊಲ್ತೇನೆ ಹೇಳಿದ ಅರ್ಜುನನನ್ನೇ ಅಲ್ವ, ಎರಡನೇ ಸಲ ಕೊಲ್ತೇನೆ ಹೇಳಿದ ಅರ್ಜುನನನ್ನಲ್ಲ. ಒಂದು. ಇನ್ನೊಂದು, ಸುಯೋಧನನ ಮಿತ್ರತ್ವಕ್ಕಾಗಿ, ಅವನ ಉದ್ದೇಶಕ್ಕಾಗಿ ನಾನು ಕೊಲ್ತೇನೆ ಅಂತ ಹೇಳಿದ ಅರ್ಜುನ. ಈಗ ಯಜಮಾನನು ಹಳಬ್ಬನೇ ಅಲ್ವ, ಹೊಸಬಲ್ಲ. ಇನ್ನು ಹೊಸ ಯಜಮಾನ ಬರ್ಲಿಕ್ಕಿಲ್ಲ. ಎರಡನೇ ಯಜಮಾನ ಅಂತ ಒಬ್ಬ ಬೇರೆ ಬರ್ಲಿಕ್ಕೆ ಉಂಟು. ಅದಿಲ್ಲ, ಎಲ್ಲ ಎರಡಲ್ಲ ನನಗೆ. ಎಲ್ಲ ಎರಡಾದ್ರೆ ಅದು ಆಗಬೇಕು. ನಿನ್ನ ಸಮಾಧಾನಕ್ಕೆ ಬೇಕಾದ್ರೆ ಎರಡನೇದು ಮತ್ತೊಂದು ಲೆಕ್ಕ ತಕ್ಕೊಳ್ಳುವ. ಅಲ್ಲ, ಅದನ್ನೀಗ ಹೊಂದಿಸುವ. ಅಷ್ಟೇ ಹೇಳಿದ್ದು, ಅದು ಒಳ್ಳೇದುಂಟು. ಅದಕ್ಕೆ ಈಗ ಹೊಂದಿಸುವುದಾದ್ರೆ ಒಬ್ಬನೇ ಅರ್ಜುನನನ್ನು ಕೊಲ್ಲುತ್ತೇನೆ ಅಂತ ನೀ ಎಷ್ಟು ಬಾರಿ ಹೇಳಿದ್ದೆ. ಮೊದಲೇ ಕೊಲ್ಲುತ್ತೇನೆ ಅಂತ ಹೇಳ್ತಾ ಇದ್ದೆ, ಮತ್ತೆ ಪ್ರತಿಜ್ಞೆ ಮಾಡಿ ಪುನಃ ಅದನ್ನೇ ಹೇಳಿದ್ದಲ್ವ. 2 ಬಾರಿ ಹೇಳಿದ್ದಿ. ಎರಡನೇ ಯಜಮಾನ ಅಲ್ಲ ಅಂತ ಹೇಳಿದ್ರೆ ನಿಜವಾಗಿ ಯಜಮಾನ ಇಲ್ಲಿಗೆ ಧೃತರಾಷ್ಟ್ರ ಅಲ್ವ, ಎರಡನೇ ಯಜಮಾನ ಅಲ್ವ ಕೌರವ. ಎರಡನೇ ಯಜಮಾನ ನಿನಗೆ ತಾಗಿದ್ದು. ನೀನು ಎಲ್ಲ ಭೂಪತಿ ಅದನ್ನು ಸರಿ ಮಾಡುವ. ನೆನಪಾಗದು ಅಲ್ಲ, ಒಂದು ಹೊಂದಿಸುವ ಒಂದು ಅವಕಾಶ ಬಿಡುವುದು ಯಾಕೆ? ಹಾಗೆ ಈಗ ನಮಗೆ ಹೊಂದಿಸಲಿಕ್ಕೆ ಬೇಕಾದ್ರೆ 3ನೇ ಯಜಮಾನ ಅಂತ ಹೇಳ್ಬೋದು ಸುಯೋಧನ. ಬೇಡ, ಭೀಷ್ಮರ ಮೊಮ್ಮಗ ಅಲ್ವಾ. ಹೌದೌದು. ಹಾಗೆ ನಮಗೆ ಸಂಬಂಧ ಹಿಡಿದುಕೊಂಡು ಎಲ್ಲಿಂದಲೂ ಹೇಳಲಿಕ್ಕೆ ಆಗ್ತದೆ. ಅದಲ್ಲ, ವಿರೋಧಿ. ನಾನು ನನ್ನ ಒಡೆಯ ಪ್ರಭು ಅಂತ ಸ್ವೀಕಾರ ಮಾಡಿದ್ದು ಧೃತರಾಷ್ಟ್ರ, ನನ್ನಲ್ಲ. ಅದಲ್ಲ ಅಲ್ಲ, ಊರಿಗೆ ಕೌರವನಿಗೆ ಧೃತರಾಷ್ಟ್ರ ಒಡೆಯ ಇರ್ಬೋದು, ತಂದೆ ಇರ್ಬೋದು, ಅದು ಪ್ರಶ್ನೆ. ನನಗೆ ಕೌರವನೇ ಅಲ್ವ ಕರ್ಣ, ನನಗೆ ಎರಡನೇ ಯಜಮಾನ ಅಲ್ಲ. ಒಂದು ಅನ್ವಯ ಮಾಡುದ್ರಲ್ಲಿ ಇರುವುದಲ್ಲ, ಹಾಗೆ ಮಾಡುವ. ಈಗ ಅದನ್ನು ಪ್ರಯೋಗಿಸಿ ಅನ್ವಯ ಮಾಡುವ, ಅನ್ಯಾಯ ಮಾಡಬಾರ್ದು. ಅನ್ಯಾಯ ಆಗ್ತದೆ. ಈಗ ಅನ್ವಯ ಮಾಡದಿದ್ದ ಅನ್ಯಾಯ ಆಗ್ತದೆ. ವಿರೋಧಿಯಾಗಿ ಎರಡನೆಯದಾಗಿ ಅಂಗೀಕರಿಸುವ. ಈಗ ನಿನ್ನೆ ಮೊನ್ನೆ ಅಲ್ವ ಈ ಘಟೋತ್ಕಚನನ್ನು ಕೊಂದದ್ದು ಯಾವಾಗ? ಹೌದೌದು. ಅವ ಪ್ರಬಲ ವಿರೋಧಿ, ಅವನಿಗೆ ಏಕಘಾತಿನ್ಯಾದ ಶರವನ್ನು ಪ್ರಯೋಗಿಸಿ ಅವ ಕೊಂದ. ಹೌದೌದು. ಅದು ಒಂದನೇ, ಅದು ಅವನಿಗೆ ತೆಗೆದಿಟ್ಟ ಒಂದನೇ. ಇದು ಅವನಿಗೆ ತೆಗೆದಿಟ್ಟ ಎರಡನೇ. ಇನ್ನು ಹುಡುಕಿದಷ್ಟು ಸಿಗ್ತದೆ. ಅದು ಪಾತಾಳದಿಂದ ಬಗೆದು ತಂದಿತ್ತು ಸರ್ಪ. ಅದು ಅಲ್ಲ, ಅವನ ಲೆಕ್ಕವೇ ತಪ್ಪಿತಿಗೆ ಒಟ್ಟು. ಈಗ ಘಟೋತ್ಕಚನನ್ನು ಕೊಂದದ್ದು ಒಂದನೇ ಎದ್ದು ಅಂತ ತೆಕ್ಕೊಂಡ್ರೆ, ನಾನು ಆಗ ಬಿಟ್ಟರೆ ಎರಡನೇ. ಅಲ್ಲ, ಅದನ್ನೇ ಇಟ್ಕೊಂಡು ಬಂದದ್ದಲ್ಲ. ಈಗ ಅದು ಹೋಗ್ಲಿಲ್ಲ. ಎರಡನೇ ಇದ್ದರೆ ಎರಡನೇ ಪ್ರಯೋಗದಲ್ಲಿ ಇನ್ನು ಹಾಗೆ ಎರಡನೇ ಇದ್ದರೆ ಎರಡನೇ ಪ್ರಯೋಗ. ಎಲ್ಲ ಎರಡೊಂದು ನಿನಗೆ ತಾಗುತ್ತದೆ. ಪ್ರಬಲ ವಿರೋಧಿಗಳಲ್ಲಿ ಎರಡನೇವ ಅಂತ ಇವ. ಒಬ್ಬ ಇವ. ನನ್ನ ಮುಖ ನೋಡಿ ನಿನ್ನನ್ನು ಮಾತಿನಿಂದ ಗೆಲ್ಲಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಭೂಪತಿಗಳು ಕಡೆಯವರೆಗೆ ನನ್ನೊಟ್ಟಿಗೆ ಇರಬೇಕು. ಈ ಧೈರ್ಯಕ್ಕೆಲ್ಲ ನಾವು ಆಲಂಬನ ಕೊಡದಿದ್ರೆ, ನನ್ನ ಕಷ್ಟ, ನನ್ನ ಕಣ್ಣೀರಿನ ಕಥೆಯನ್ನು ನೋಡಿ ಆದರೂ ಈ ನನ್ನನ್ನೇ ಪ್ರಯೋಗಿಸಿ. ಈಗ ಬೇರೆ ಯಾರಿದ್ದಾರೆ ಈಗ ಹೇಳುವವರು? ನನ್ನನ್ನೇ ನಾನು ಬಲಿ ಕೊಡುತ್ತಿದ್ದೇನೆ, ಅಥವಾ ನನ್ನನ್ನೇ ಪ್ರಯೋಗಿಸಿದ ಪ್ರಯೋಗಕ್ಕೆ ನಾನು ಒಡ್ಡಿ ಕೊಡುತ್ತಿದ್ದೇನೆ. ಆ ಅರ್ಜುನನ್ನು ನಿವಾರಿಸಿಕೊಡಯ್ಯ. ಒಂದು ನಾಗಬಲಿ ಆಗಲಿ. ಹೌದು, ನಾಗಬಲಿ ಆಗಬೇಕು. ನಾಗಬಲಿ ಆಗಲಿ. ಅವನೇ ಒಪ್ಪಿಸಿಕೊಳ್ತಾ ಇದ್ದಾನೆ ಸ್ವಯಂ ತಾನೇ ಅಂತ.
ಇದೀಗ ಆಗುವ ಲಕ್ಷಣ ಕಾಣ್ತದೆ ನಾಗಬಲಿ. ನೀನೆಂತದ್ದು ಹಾಗೆ ಹೇಳುದು? ಒಂದು ವೇಳೆ ನೀನು ನನ್ನನ್ನು ಪ್ರಯೋಗಿಸಿ ಅರ್ಜುನನ್ನು ಕೊಂದರೆ ನಿನ್ನ ಸಂತಾನಕ್ಕೆ, ನಿನ್ನ ಮಕ್ಕಳಿಗೆ, ಮೊರಮಕ್ಕಳಿಗೆ ಯಾರಿಗೂ ನಾಗದೋಷ ಇಲ್ಲದಾಗ ನಾನು ಅಯ್ಯ, ನಾನೀಗ ನಾಗದೋಷ ಇದ್ದ ಅರ್ಜುನನೊಂದಿಗಿನ ಯುದ್ಧದಲ್ಲಿ ಸೋತದ್ದು ಅನ್ನೋ ಭ್ರಮೆ ನನಗಿಲ್ಲ. ನಿನಗೆ ಅದನ್ನು ಹೇಳಿ ಆಗಬೇಕಾದದ್ದೇನೂ ಅಲ್ಲ. ಅಥವಾ ನಿನ್ನಂಥವನನ್ನು ಕೊಲ್ಲದೇ ಬಿಟ್ಟರೆ ನಾಗದೋಷ ಬಂದಿತ್ತು, ನಿನ್ನಂಥವನು ಕೊಂದರೆ ದೋಷ ಬರಲಿಕ್ಕಿಲ್ಲ. ಯಾಕೆ? ಎರಡೆರಡು ವಿಧದಿಂದ ಅಪರಾಧ ಮಾಡಿದ್ದೀನಿ ನೀನು. ನೀನಿಗೆ ನನ್ನದು ಮಾತ್ರ ಎರಡೆರಡು ಲೆಕ್ಕ ಎರಡು ಇಟ್ಕೊಂಡ ನೀನು ಎರಡೆರಡು ನೋಡು ನನ್ನ ಮಾತು ಎಷ್ಟು ನೀನು ಎರಡೆರಡು ವಿಧದಿಂದ ಅಪರಾಧ ಮಾಡಿದಿ. ಏನು ಅಪರಾಧ ಮಾಡಿದಿ? ನಿನ್ನನ್ನು ಬದುಕಿಸಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದಂತಹ ನಿನ್ನಮ್ಮ ನಿನ್ನನ್ನು ಕಚ್ಚಿಕೊಂಡು ಕಾಂಡೋವನದಿಂದ ತಪ್ಪಿಸಿಕೊಳ್ಳುವಂತಹ ಉದ್ದೇಶಕ್ಕಾಗಿ ಮುಂದಾದಳು. ಹೌದಾ? ನಿನ್ನನ್ನು ಉಳಿಸಿಕೊಳ್ಳುವಲ್ಲಿ ಅವಳು ತನ್ನನ್ನೇ ತಾನು ಒಪ್ಪಿಸಿಕೊಂಡ್ಳು, ಅವಳು ನಾಶ ಆಗಿ ಹೋದಳು. ಅಂತಹ ಮಾತೃಹಂತಕನನ್ನು ಕೊಲ್ಲುವಂತಹ ಉದ್ದೇಶವನ್ನು ಹೊಂದಿದಂತಹ ನೀನು ಯಾರದ್ದಾದರೂ ಮರೆಯನ್ನು ಹೊಕ್ಕಾದರೂ ವಿರೋಧಿಯನ್ನು ನಾಶ ಮಾಡ್ತೇನೆ ಅನ್ನುವಂತಹ ನಿರ್ಣಯವನ್ನು ಹೊಂದಿದವ. ಅರ್ಜುನನ ವಿರೋಧಿಗಳು ಪ್ರಪಂಚದಲ್ಲಿ 1000 ಸಂಖ್ಯೆಯಲ್ಲಿದ್ದಾರೆ. ಯಾವತ್ತೋ ಕಾರ್ಯ ಸಾಧಿಸುವುದಕ್ಕಾಗಿ ಯಾರದೋ ಮಾರ್ಗಣವನ್ನು ಸೇರಿಕೊಳ್ಳುವುದಕ್ಕೆ ನಿನಗೆ ಸಾಧ್ಯ ಆಗುತ್ತಿತ್ತು. ಅವರಲ್ಲಿ ಆಶ್ರಯವನ್ನು ಯಾಚಿಸಿ ಹೋಗಿ ಸೇರಿಯೂ ನಿನಗೆ ಹೋಗಬಹುದಿತ್ತು. ಯಾಕೆ? ನಿನ್ನ ಸಾಮರ್ಥ್ಯದಿಂದಲೇ ನೀನು ಕೊಲ್ಲುವುದು ಹೌದಾದರೆ, ನಿನಗೆ ಆ ಯೋಗ್ಯತೆ ಉಂಟು ಅಂತಾದರೆ ಯಾವ ಮಾರ್ಗಣದಲ್ಲಿ ಸೇರಿದರೂ ನಿನಗೆ ವಿರೋಧಿಯನ್ನು ನಾಶ ಮಾಡುವಂತಹ ಸಾಮರ್ಥ್ಯ ಬರಬೇಕಿತ್ತು, ನೀನು ಅದಕ್ಕೆ ಮುಂದಾಗಬೇಕಿತ್ತು. ಆಗ ಮಾಡಲಿಲ್ಲ. ಬೇಡ, ನನ್ನ ಮೂಡಿಗೆಯಲ್ಲಿರುವ ಯಾವುದಾದ್ರೂ ಒಂದು ಸಾಮಾನ್ಯ ಸರಳಿನಲ್ಲಿ ನೀನು ಸೇರಿಕೊಳ್ಳುತ್ತಿದ್ದರಾದರೂ ನನಗೆ ಸಮಾಧಾನ ಆಗುತ್ತಿತ್ತು. ಪರಶುರಾಮರು ಕೊಟ್ಟ ಏಕಘಾತಿನಿಯಾದ ಶರ ನಿತ್ಯವೂ ನಾನು ಪೂಜೆ ಮಾಡುವುದನ್ನು ಕದ್ದು ಹಿಂಬದಿಯಲ್ಲಿ ನಿಂತು ನೋಡಿ ಇದರಲ್ಲೇ ವಿಶೇಷವಾದಂತಹ ಸಾಮರ್ಥ್ಯ ಉಂಟು ಅನ್ನುವುದನ್ನು ಭಾವಿಸಿ ಅದರಲ್ಲಿ ಬಂದು ನೀನು ಸೇರಿ. ನನ್ನ ಅಪರಾಧ ಅನ್ನುವಾಗಿ ದಯವಿಟ್ಟು ಇದನ್ನು ಪರಿಗಣಿಸಕೂಡದು. ಏನಕೇನ ಪ್ರಕಾರೇಣ ಪಾರ್ಥ ಪ್ರಹರಿಸಲ್ಪಡಬೇಕನ್ನುವಂಥ ಒಂದೇ ಒಂದು ಉದ್ದೇಶ, ಯಾವ ಕಾರಣಕ್ಕೂ ತಪ್ಪಿ ಹೋಗದಂತಹ ಒಂದು ಅವಕಾಶಕ್ಕಾಗಿ ನಾನು ಕಾಯುತ್ತಿದ್ದವ. ಇಲ್ಲದಿದ್ದರೆ ಪಾರ್ಥನ ವಿರೋಧಿಗಳು ಎಷ್ಟು ಜನ ಇದ್ದಾರೆ, ದಾನವರಿದ್ದಾರೆ, ನರರಿದ್ದಾರೆ, ಅವರೊಡನೆ ಯಾರೆಲ್ಲ ಅದನ್ನು ನಾನು ಸಖ್ಯ ಮಾಡಬಹುದಿತ್ತು. ಆದರೆ ಪಾರ್ಥ ತಪ್ಪಿಸಿಕೊಂಡು ಹೋಗುವ ಯಾವ ಕ್ಷಣವನ್ನೂ ನಾನು ಬಯಸುವುದಿಲ್ಲ. ಆದ್ದರಿಂದ ಪಾರ್ಥನ ಪ್ರಬಲ ವಿರೋಧಿ ಆದಂತಹ ಕರ್ಣನ ಬತ್ತಳಿಕೆಯಲ್ಲಿರುವಂತಹ ಅತಿ ಪ್ರಬಲವಾದಂತಹ ಅಸ್ತ್ರವನ್ನೇ ನಾನು ಆಯ್ದುಕೊಂಡ. ಅಗ್ರಮಾನ್ಯತೆಯನ್ನು ಒಪ್ಪಿದ್ದಾನೆ. ಪಾರ್ಥ ವಿರೋಧಿಗಳ ಸಾಲಲ್ಲಿ ನೀನು ಅಗ್ರಮಾನ್ಯ. ವಿರೋಧಿಗಳಿಗೆ ನೀನೊಂದು ಆದರ್ಶ ವಿರೋಧಕ್ಕೆ. ಅಯ್ಯ, ಮೊದಲು ಪ್ರಯೋಗಿಸುವುದಕ್ಕಿಂತ ಮುನ್ನ ಕೇಳದೆಯೇ ನೀನು ಅದರಲ್ಲಿ ಪ್ರವೇಶಿಸಿ ಕುಳಿತೆ. ಮತ್ತೆ ಯಾಕೆ ಮತ್ತೊಂದು ಬಾಣದಲ್ಲಿ ಬಂದು ಕುಳಿತುಕೊಳ್ಳಿಲ್ಲ? ಅಂತ ಬಾಣ ಬೇರೆ ಇಲ್ಲಲ್ಲ ನಿನ್ನ ಬತ್ತಳಿಕೆಯಲ್ಲಿ? ಅದೇ ಬಾಣ ಆಗಬೇಕು. ಆಗ ನಾನು ಅದನ್ನೇ ಹೇಳಿ ಹೊರಟದ್ದು, ನಿನಗೆ ಅರ್ಥ ಆಗುವುದಕ್ಕೆ ಪ್ರಶ್ನೆ ಕೇಳಿದ್ದು, ಬೇರೆ ಯಾವ ಕಾರಣಕ್ಕಲ್ಲ. ಬೇರೆ ಯಾವ ಮಾರ್ಗಣಗಳನ್ನು ನೀನು ಆಯ್ದುಕೊಳ್ಳದೆ ಅದೇ ಮಾರ್ಗಣವನ್ನು ಅಂಗೀಕರಿಸಿದ್ಯಾಕೆ? ನಿನ್ನ ಸಾಮರ್ಥ್ಯದಿಂದ ವಿರೋಧಿಯನ್ನು ನಾಶ ಮಾಡ್ಲಿಕ್ಕಾಗ್ತದೆ ಅನ್ನುವಂತಹ ಉದ್ದೇಶದಿಂದಲ್ಲ. ಅದಲ್ಲ. ನನ್ನಲ್ಲಿ ಯಾವುದು ಏಕಘಾತಿನಿಯಾದ ಶರ ಉಂಟು, ಇನ್ನೊಬ್ಬನ ಪ್ರಾಣಾಪಹರಣ ಮಾಡಬಲ್ಲ ಸಾಮರ್ಥ್ಯ ಉಳ್ಳದ್ದು, ಅದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ನೀನು ಕರ್ಣನನ್ನೂ ನಂಬಿದ್ದಲ್ಲ. ನಾನು ಹೇಳುವುದನ್ನು ಪೂರ್ತಿ ಮನದಟ್ಟು ಮಾಡಿ ಆಗ ಸ್ಪಷ್ಟ ಆಗ್ತದೆ. ನೀನು ಕರ್ಣನ ಸಾಮರ್ಥ್ಯವನ್ನೂ ನಂಬಿದ್ದಲ್ಲ, ಕರ್ಣನಲ್ಲಿದ್ದ ಶರದ ಸಾಮರ್ಥ್ಯವನ್ನು ಮಾತ್ರ ನೀನು ನಂಬಿದ್ದು. ಒಂದು ಭಿನ್ನ ನಿನ್ನ ಹತ್ರ ವಿರೋಧ ಕಟ್ಟಿಕೊಳ್ಳಿಕ್ಕಿಲ್ಲ ನಾನು. ಯಾಕೆ? ನನಗೆ ಕೆಲಸ ಆಗಬೇಕು. ಕರ್ಣನ ಸಾಮರ್ಥ್ಯವನ್ನು ನಂಬಿದ್ದಲ್ಲ ಅನ್ನುವಾಗ ಅಪ್ಪಣೆ ಕೊಡಿಸಿದೆ. ಈ ಕರ್ಣನ ಬತ್ತಳಿಕೆಯೊಳಗಿರುವಂತಹ ಆ ಏಕಘಾತಿನಿಯಾದ ಶರ ಯಾರ ಸಾಮರ್ಥ್ಯದಿಂದ ನಿನ್ನ ಬತ್ತಳಿಕೆಗೆ ಬಂದದ್ದು? ನಿನ್ನ ಗುರು ಸ್ಥಾನದಲ್ಲಿರುವವರು ಕೊಟ್ಟದ್ದಾಗಿರ್ಬೋದು, ಆದರೆ ನಿನ್ನ ಅರ್ಹತೆಯನ್ನು ಗುರುತಿಸಿ ಅಲ್ವ ಅದು ನಿನಗೆ ಪ್ರದತ್ತವಾದದ್ದು. ಹಾಗಾದರೆ ಕರ್ಣನ ಸಾಮರ್ಥ್ಯ ಬೇರೆ, ಕರ್ಣನ ಸಂಪಾದನೆ ಬೇರೆಯಾ? ಆದ್ದರಿಂದ ಕರ್ಣನೂ ಬೇರೆ ಅಲ್ಲ, ಕರ್ಣನ ಅಸ್ತ್ರ ಸಂಚಯವೂ ಬೇರೆ ಅಲ್ಲ. ಈ ಸಮನ್ವಯವನ್ನು ಸಾಧಿಸಿ ನಾನು ಆ ಬಾಣ. ಹೌದಾ? ಈಗ ನನ್ನ ಬತ್ತಳಿಕೆಯಲ್ಲಿರುವ ಬೇರೆ ಮಾರ್ಗಣಗಳೆಲ್ಲ ಇನ್ನೊಬ್ಬರ ಹಂಗಿನದ್ದಲ್ಲ, ನನ್ನದ್ದೇ ಅಲ್ವೋ? ಹೌದು. ನೀನು ಅದರಲ್ಲೇ ಯಾಕೆ ಕುಳಿತೆ? ಬಾಣಕ್ಕೂ ವಿಶೇಷತೆ ಉಂಟು. ಅದೇ ಹೇಳುದು ನಾನು. ಕರ್ಣನ ಸಾಮರ್ಥ್ಯದಿಂದ ಆದ್ರೆ ಬೇರೆ ಮಾರ್ಗಣವೂ ಆಗುತ್ತಿತ್ತು. ಏಕಘಾತಿನಿ ಅನ್ನುವಂತಹ ಶರ ನಿತ್ಯವೂ ನಾನು ಅದನ್ನು ಪೂಜೆ ಮಾಡುತ್ತಿರುವುದನ್ನು ನೋಡಿ ನನ್ನ ವಿಶ್ವಾಸ ಈ ಶರದಲ್ಲಿಯೇ ತುಂಬಿಕೊಂಡಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಇದು ವಿರೋಧಿಯನ್ನು ನಾಶ ಮಾಡಬಲ್ಲ ಸಾಮರ್ಥ್ಯ ಉಳ್ಳದ್ದು ಅನ್ನುವುದಕ್ಕಾಗಿ ನೀನು ಅದನ್ನೇ ಪ್ರವೇಶಿಸಿದೆ. ನೀನು ಅದನ್ನು ಪ್ರವೇಶಿಸಿದ್ದರಿಂದ ಏನಾಯಿತು? ನಾನು ಗೆಲ್ಲಬಹುದಾದ ಒಂದು ಅವಕಾಶವನ್ನು ತಪ್ಪಿಸಿದೆ. ಅದು ಏಕಘಾತಿನಿಯಾದ ಶರ. ಅದರ ಸಾಮರ್ಥ್ಯವನ್ನು ಅಡಗಿಸಬಹುದಾದ ಅಥವಾ ವರ್ಚಸ್ಸು ಅಡಗಬಹುದಾದಂತಹ ಒಂದು ವರ್ತನೆ ನೀನು ಸೇರುವುದರ ಮೂಲಕವಾಗಿ ಆಗಿ ಹೋಯಿತು. ಹೋಗಲಿ, ಈಗ ನಿನ್ನ ಒಂದು ಸಂಪಾದನೆ ನಷ್ಟ ಆಯಿತು, ನನಗೂ ವಿಷಾದ ಉಂಟು ಆ ಮಟ್ಟಿಗೆ. ನೀನು ಸ್ವಲ್ಪ ವಿಷಾದ ತೋರಿಸಿದರೆ ಕೆಲಸ ಆದಿತ್ತು. ತೋರಿಸಿ ಇನ್ನೊಂದು ಕೆಲಸ ಮಾಡ್ಬೋದು ನಿನಗೆ. ಅಂತ ವೈಶಿಷ್ಟ್ಯ ಇಲ್ಲದೆ ಇರುವಂತಹ ಒಂದು ಶರ, ಅದನ್ನು ಆಯ್ದುಕೋ. ಅದರಲ್ಲಿ ನನ್ನನ್ನು ಆವಾಹಿಸಿಕೊಳ್ಳುತ್ತೇನೆ ನಾನು.
ನನ್ನದು ವಿಷಯ ಏನು ಕಡಿಮೆ ಅಲ್ಲ, ನಾನು ಮೊದಲೇ ಹೇಳಿದ್ದೇನೆ. ನಿನ್ನ ಸಾಮಾನ್ಯವಾದ ಸ್ವರವಾದರೂ ನನ್ನನ್ನು ಆವಾಹಿಸಲ್ಪಟ್ಟ ಮೇಲೆ ಕಡುಗರಳಮಯವಾಗುತ್ತದೆ. ನಾನು ಹೋಗಿ ಕೊಂದು ಬರ್ತೇನೆ. ನಮಗೆ ಕೆಲಸ ಆಗಬೇಕಾದಲ್ವ ಕರ್ಣ, ನಮಗೆ ಅರ್ಜುನ ನಷ್ಟ ಆಗಬೇಕಾದದ್ದಲ್ಲ. ಅಲ್ಲ, ಅದು ನಮಗೆ ಅಂತ ನೀನು ನನ್ನನ್ನು ಸೇರಿಸುವುದು ಬೇಡ. ನಿನ್ನ ಉದ್ದೇಶ ಅದು ಇರ್ಬೋದು, ನಿನ್ನ ಕೆಲಸ ಆಗಬೇಕಾದದ್ದು ಯಾರನ್ನು ಸೇರಿದ್ರು ಆಗ್ತದೆ, ಹೇಗಾದ್ರೂ ಆಗುತ್ತದೆ. ಆದ್ರೆ ನನ್ನ ಯೋಚನೆ ಅದಲ್ಲ. ಮತ್ತೆ ದೀನದ ಕುರಿತಾಗಿ ಅನುಕಂಪ ಇಲ್ಲದೆ ಇದ್ದವನು ಅಂತ ಅರ್ಥ ಅಲ್ಲ. ಮೊದಲಾಗಿಯೇ ಬಂದು ನಿನ್ನ ಅಭಿಪ್ರಾಯವನ್ನು ನೀನು ಹೇಳಿ ನನ್ನಲ್ಲಿ ಒಂದು ಅವಕಾಶವನ್ನು ಯಾಚಿಸುತ್ತಿದ್ದರಾದರೂ ನಾನು ಯೋಚಿಸುವುದಕ್ಕೆ ಸಂದರ್ಭ ಉಳಿಯಿತಿತ್ತೋ ಏನು. ನನ್ನಲ್ಲಿ ಹೇಳದೆ ಕೇಳದೆ ನಾನು ವಿಶ್ವಾಸ ಇಟ್ಟಂತಹ ಶರದ ಪ್ರಾಬಲ್ಯವು ಕಡಿಮೆ ಆಗುವಾಗ ಅದನ್ನು ಕುಲಗಿಡಿಸಿ ಅದರಲ್ಲಿ ಸೇರಿ ಈಗ ಮರಳಿ ಮತ್ತೆ ನನ್ನ ಸಮ್ಮುಖದಲ್ಲೇ ಬಂದು ಮತ್ತೊಮ್ಮೆ ಪ್ರಯೋಗಿಸು. ಎಲ್ಲ ವಿಷಿಕವೇ, ಪರರ ಹಂಗಿನಲ್ಲಿ ಗೆಲ್ಲುವುದಕ್ಕೆ ನಾನೇನು ನಿನ್ನಾಗೆ ದುರ್ಬಲ ಅಂತ ಭಾವಿಸಿದೆಯಾ? ಸ್ವಸಾಮರ್ಥ್ಯದ ಮೂಲಕವಾಗಿ ಅರ್ಜುನನನ್ನು ಕೊಲ್ತೇನೆ. ಇನ್ನು ಒಂದು, ಅವನಿಗೆ ನೀನು ವಿರೋಧಿ, ನನಗೆ ಯಾವನು ವಿರೋಧಿ ಅವನ ವಿರೋಧಿಯನ್ನು ಹಿಡಿದು ಕೆಲಸ ಮಾಡುವುದಾದರೆ ನನಗೆ ಶಲ್ಯ ಭೂಪತಿಯ ಸೂತತ್ವ ಬೇಡ. ಶಲ್ಯ ಭೂಪತಿ ಯಾರು ಗೊತ್ತುಂಟು ನಿನಗೆ? ಅರ್ಜುನನಿಗೆ ಮಾವ. ಹೌದು, ಅರ್ಜುನನ ಮಾವನನ್ನು ಹಿಡ್ಕೊಂಡು ಇವತ್ತಿನ ದಿನ ನನ್ನ ಸೂತನನ್ನಾಗಿ ಕುಳ್ಳಿರಿಸಿಕೊಂಡು ನಾನು ಹೋರಾಟವನ್ನು ಮಾಡ್ತಾ ಇದ್ದೇನೆ. ಅರ್ಜುನನಿಗೆ ವಿರೋಧಿ ಅವನು ಅನ್ನುವುದನ್ನು ಹುಡುಕಿಕೊಂಡಲ್ಲ ಬಂದು ಕೂತುಗೊಳಿಸಿದ್ದು. ವಿರೋಧಿಗೆ ವಿರೋಧಿ ಅನ್ನುವನನ್ನು ಆಶ್ರಯಿಸಿ ವಿರೋಧಿಯನ್ನು ನಾಶ ಮಾಡ್ತೇನೆ ಅನ್ನುವಂತಹ ಭಾವ ನನ್ನಲ್ಲಿಲ್ಲ. ವಿರೋಧಿಗೆ ಹಿತವಂತನೇ ಆಗಿರಲಿ, ವಿರೋಧಿಗೆ ಹತ್ತಿರದ ಬಂಧುವೇ ಆಗಿರಲಿ, ಅಂಥವನನ್ನಾದರೂ ಸೂತನನ್ನಾಗಿ ಹೊಂದಿ ಗೆಲ್ತೇನೆ ಅಂತ ಹೊರಟಂತಹ ಕರ್ಣ ಎಲ್ಲಿ? ಅವನಿಗೆ ನೀನು ವಿರೋಧಿ, ಅವನಿಗೆ ನಾನೂ ವಿರೋಧಿ, ಆದ್ದರಿಂದ ನಾವಿಬ್ಬರು ಶತ್ರುಗಳು ಸೇರಿಕೊಂಡು ಕೊಲ್ಲುವ ಅನ್ನುವ ನೀನೆಲ್ಲಿ? ನಿನ್ನ ಅಂಗಿನಲ್ಲೆಲ್ಲ ಗೆಲ್ಲುವಲ್ಲ ನಾನು, ಸೋಮನೆ ಇಲ್ಲದಿದ್ರು. ತಡಿಯ ನಿಲ್ಲಿಲ್ಲ ಕಾರಣ ಎಷ್ಟು ಬಗೆಯಿಂದ ಹೇಳಿಕೊಂಡ ಮನುಷ್ಯ ಮಾತ್ರ ಆದ್ರೆ ತೆಗೆದು ಹೊಡೆದು ಮುಗಿದಿತ್ತು. ಹೌದು, ಮುಡಿತಿದ್ರು. ನಿನಗೆ ಇಷ್ಟು ಹೇಳಿದ್ರು ಅರ್ಥ ಆಗುದು. ಪರರ ಹಂಗಿಲಿ ಗೆಲ್ಲುವ ಕರ್ಣನ್. ಎಂತದ್ದು ಪರರ ಹಂಗಿಲಿ ಗೆಲ್ಲುವ ಕರ್ಣನೇ? ಯಾವನವ ಗೊತ್ತು? ಅವ ಯಾರೇ ಆಗಲಿ, ನಾನು ಕರೆದು ಬಂದ ನಾವು ಯಾರೇ ಆಗಲಿ, ಯಾರು ಕರೆಯದೆ ಬಂದದ್ದಾಗಲಿ, ಈಗ ಇವ ಇಷ್ಟು ಹೇಳಿದ ಮೇಲೆ ನನಗೆ ಯಾಕೆ ಅವ ಹೇಳಿದ್ದರಲ್ಲಿ ಸತ್ವ ಉಂಟು ಅಂತ ಕಾಣ್ತದೆ. ನಾನು ಇಲ್ಲಿದ್ದೇನೆ ಭೂಪತಿ, ಇಲ್ಲೇ ಇದ್ದೇನೆ. ಇಲ್ಲ, ನೀನಿರ್ಬೇಕು, ನೀನೆಲ್ಲಿಗೆ ಹೋಗುದು? ಅವನ ವಿಷದಿಂದ ಕಾರ್ಯ ಸಾಧನೆ ಮಾಡ್ತಾರೆ. ಪರಶುರಾಮದತ್ತವಾದದ್ದು ಏಕಘಾತಕವಾದದ್ದು, ಅದು ಹೋದದ್ದು, ಅದರ ಶಕ್ತಿ ನಷ್ಟ ಆದದ್ದು ಆಯ್ತಲ್ಲ. ಈಗ ಉರಗಮುಖಿ ಶರವನ್ನು ಕಚ್ಚಿಕೊಂಡು ಬಂದು ಮರಳಿ ತೊಡು ಅಂತ ಹೇಳ್ತಾ ಉಂಟು. ಅದರಿಂದ ಗೆಲುವು ಸಿದ್ಧ ಅಂತ ನನಗೆ ಕಾಣ್ತಾ ಉಂಟು. ಈಗ ನಿನಗೆ ಆಗ ನಾನು ಹೇಳಲಿಲ್ವಾ ಉರಕ್ಕಾಗಿ ಬೆಸಸು, ಇದು ಶಿರವ ಕತ್ತರಿಸ್ತದೆ ಅಂತ? ಇಲ್ಲ, ಒಂದೇ ಶರಸಂಧಾನ ಅಂದೆ ನೀನು. ಸರಿ, ಅದು ವಿಫಲ ಆಗುತ್ತದೆ ಅಂತ ಹೇಳಿದ್ದನ್ನು ನೀನು ಒಪ್ಪಿದ್ಯೋ? ಪ್ರಯೋಗಾತ್ ಪೂರ್ವದಲ್ಲಿ ಒಪ್ಪಿದರೂ ಪ್ರಯೋಗ ಮಾಡಿದೆ, ಹೌದಲ್ಲ? ಅಂದ್ರೆ ನೀನು ಹಿಡಿದ ಒಂದು ಹಠಕ್ಕಾಗಿ ನಾನು ಒಂದೇ ಬಾಣ, ಒಂದೇ ಪ್ರಯೋಗ ಮಾಡ್ತೇನೆ ಅಂತ ಆಡಿದೆ. ಆಡಿದ ಮಾತಿನಂತೆ ಅದನ್ನು ಪ್ರಯೋಗಿಸಿದೆ, ವಿಫಲ ಆಗುತ್ತದೆ ಅಂತ ಮೊದಲೇ ಗೊತ್ತಿದ್ರು ಕೂಡ. ಇದು ನನಗೆ ಸಫಲ ಆದರೂ ಆದೀತು ಅಂತ ಒಂದು ಸಂದೇಹ, ಒಂದು ವಿಷಯ. ಎರಡನೇ ಗುರಿ, ಹೌದಾ? ಎರಡನೇ ಗುರಿ, ಎರಡೆರಡು ನಾಲಿಗೆ ಉಂಟು, ಅದಕ್ಕೆಲ್ಲ ಎರಡೆರಡು ಉಂಟು. ಆದ್ದರಿಂದಲೇ ಕರ್ಣನಿಗೆ ಸಮನ್ವಯ ಆದರೂ ಆದೀತು. ಆಗಿನಷ್ಟು ಖಚಿತ ಅಲ್ಲ. ಯಾಕೆ ಖಚಿತ ಅಲ್ಲ ಅಂದ್ರೆ, ಈಗ ಪರಶುರಾಮದತ್ತವಾದ ಏಕಘಾತಕ ಅಲ್ಲ ಅಂತ ಆದ್ರೆ ಪ್ರತ್ಯಸ್ತ್ರ ಯಾವುದಾದ್ರೂ ಸಾಮಾನ್ಯದ್ದು ಹೊಡೆದು ಕೊಲ್ಲಬೇಡುವ. ಅದಕ್ಕೆ ಯೋಗ ಬಲದಿಂದ ಆವಿಷ್ಟವಾಗುವುದಕ್ಕಾಗ್ತದೆ, ವಿಷ ಉಗುಳುವುದಕ್ಕಾಗ್ತದೆ, ಪರಿಣಾಮ ಮಾಡುವುದಕ್ಕಾಗ್ತದೆ. ತಕ್ಷಕನ ಪುತ್ರ ಅಂತ ಹೇಳ್ತದೆ, ಅಷ್ಟೆಲ್ಲ ಸುಲಭ ಇಲ್ಲ. ತೆಗೆದೋಡೆ ನಾನು ಹೇಳಿದ್ದು, ತೆಗೆದೋಡೆ. ಭೂಪತಿ, ಆ ಶರಕ್ಕೆ ಹೆಸರೇ ಏಕಘಾತಿನಿ. ಅದಾಗ್ಲಿ, ಏಕಘಾತಿನಿ ಅಂದ್ರೆ ಒಂದೇ ಸಲ ಪ್ರಯೋಗಿಸಬಹುದಾದದ್ದು ಅಂತಲೇ ಅರ್ಥ. ಪ್ರಯೋಗಿಸುವ ಪ್ರಶ್ನೆ ಇಲ್ಲ. ಅದರ ಶಕ್ತಿ ನಷ್ಟ ಆಗ್ತದೆ ಒಮ್ಮೆ ಪ್ರಯೋಗ ಆದಲ್ಲಿ. ಈಗ ಪ್ರಯೋಗಿಸುವುದು ಅದರ ಶಕ್ತಿಗಲ್ಲ, ಇದರ ಶಕ್ತಿಗೆ. ಅಲ್ಲ, ಈಗ ಅದರ ಶಕ್ತಿಗೆ ಆದ್ರೆ ಅದೇ ಶರವೇ ಆಗಬೇಕು ಅಂತ ಅದೊಂದು ಪ್ರಶ್ನೆ. ಈಗ ಇದರ ಸಾಮರ್ಥ್ಯದಿಂದಲೇ ಕೊಲ್ಲುವುದಾದ್ರೆ ಮೊದಲಿನ ಶರವೇ ಯಾಕಾಗಬೇಕು? ಅದು ಬೇಡ. ಇದರ ಸಾಮರ್ಥ್ಯದಿಂದ, ಅದರ ಸಾಮರ್ಥ್ಯದಿಂದಲೇ ಗೆಲ್ಲಿಕ್ಕೆ ಆಗ್ತದೆ ಅಂತ ಆದ್ರೆ ಅದು ಅದೇ ಶರವನ್ನು ಯಾಕೆ ಸೇರ್ಬೇಕಾಗಿ ಬಂತು ಅನ್ನೋದು ಮತ್ತೊಂದು ಪ್ರಶ್ನೆ. ಈಗ ಯೋಗ ಸಾಮರ್ಥ್ಯದಿಂದ ಅದು ಸೇರುವುದಕ್ಕೆ ಹಂಬಲಿಸುವುದು. ಈಗ ದೈವಿಕವಾದಂತಹ ಯಾವುದೋ ಶಕ್ತಿಯನ್ನು ನಾವು ಆವಾಹನೆ ಮಾಡಿ ಯಾವುದರಲ್ಲೂ ಇಡಬಹುದು ಅಂತ ಯಾವ್ಯಾವುದಕ್ಕೂ ಆವಾಹನೆ ಮಾಡ್ಲಿಕ್ಕೆ ಆಗ್ತದ? ಗುಣಲಕ್ಷಣಗಳಿದ್ದಂತಹ ಶಿಲೆಗೋ ಲೋಹಕ್ಕೋ ಆಗಬೇಕು. ಅದು ಸೇರಬಹುದಾದ ಗುಣಲಕ್ಷಣಗಳು ಯೌಗಿಕವಾಗಿ ಈ ಉರಗಮುಖಿ ಸರಳಿನಲ್ಲಿ ಉಂಟು. ಆದ್ದರಿಂದ ಅದು ಅದರ ಆಯ್ಕೆ ಅಲ್ವೋ? ತನಗೆ ಶಕ್ತಿ ಸಾಮರ್ಥ್ಯ ಪ್ರಕಟಣೆಗೆ ಯಾವುದು ಬೇಕು ಅಂತ ಅದು ಆಯ್ಕೆ ಮಾಡಿದೆ. ನಾವು ಅದರ ಆಯ್ಕೆಯನ್ನು ಒಪ್ಪಿ ತೆಗೆದು ಹೊಡೆದ್ರಾಯ್ತು. ಹೊಡೆ ನೀನು. ಅದರ ಆಯ್ಕೆ ಅಂತ ಹೊಡೆಯುವುದಕ್ಕಾಗುದಿಲ್ವಲ್ಲ. ಯಾಕಂದ್ರೆ ಕೊಟ್ಟಂತಹ ಪರಶುರಾಮರೇ ಹೇಳಿದ್ದಾಗ ಅದು ಏಕಘಾತಿನಿ. ಸಾಮಾನ್ಯವಾಗಿ ಒಂದು ಸಲ ಪ್ರಯೋಗಿಸಿದ ಶರವೇ ಮತ್ತೆ ಮರಳಿ ಬರುವುದಿಲ್ಲ. ಶರ ಅದೊಂದು ಮಧ್ಯದಲ್ಲಿ ಕತ್ತರಿಸಲ್ಪಡ್ತದೆ,
ಮಂತ್ರಾಸ್ತ್ರಗಳಾದ್ರೆ ನಾವಾಗ ಮಂತ್ರ ನಮ್ಮಲ್ಲಿ ಇರ್ತದೆ, ಬೇರೊಂದು ಸರಳನ್ನು ತೆಗೆದು ಅದಕ್ಕೆ ಮಂತ್ರವನ್ನು ನಾವು ಪಠಿಸಿ ಆ ಮೂಲಕವಾಗಿ ಅದಕ್ಕೆ ಸಾಮರ್ಥ್ಯವನ್ನು ತುಂಬಿ ಪ್ರಯೋಗ ಮಾಡ್ತೇವೆ. ಒಮ್ಮೆ ಪ್ರಯೋಗ ಮಾಡಿದಂತಹ ಅಸ್ತ್ರ ಮರಳಿ ಬರುವಂತಹ ಪ್ರಶ್ನೆ ಇಲ್ಲ, ಎಲ್ಲವೂ ಏಕಘಾತಿನಿಯೇ ಒಂದು ದೃಷ್ಟಿಯಿಂದ, ಯಾಕೆಂದ್ರೆ ಮರಳಿ ಬರುವುದಿಲ್ಲ. ವಿಶೇಷವಾದ ಮಂತ್ರಾಸ್ತ್ರಗಳು ಮಾತ್ರ ಮಂತ್ರ ಸಿದ್ಧಿಯನ್ನು ನಾವು ಹೊಂದಿರುವುದರಿಂದ ಮತ್ತೆ ಮತ್ತೆ ಪ್ರಯೋಗಿಸುವುದಕ್ಕೆ ಸಾಧ್ಯ. ಮೊದಲಿನ ಬಾಣದಲ್ಲಿ ಅಲ್ಲ, ಮೊದಲೊಂದು ಬಾಣ ತೆಗೆದೆವು ನಾವು ಅಗ್ನಿ ಮಂತ್ರವನ್ನು ಹೇಳಿದ್ರೆ ಅದು ಅಗ್ನೇಯಾಸ್ತ್ರ ಆಗ್ತದೆ, ಆ ಮೂಲಕ ಪ್ರಯೋಗಿಸಲಿಕ್ಕೆ ಬರ್ತದೆ. ಅಥವಾ ವರುಣ ಇತ್ಯಾದಿ ಇತ್ಯಾದಿ. ಸರಿ, ಆ ಮೂಲಕವಾಗಿ ನಮಗೆ ಸಿದ್ಧಿಯಾದಂತಹ ಮಂತ್ರದ ಮೂಲಕವಾಗಿ ನಾವು ಮಾರ್ಗಣಕ್ಕೆ ಸಾಮರ್ಥ್ಯವನ್ನು ತುಂಬಿ ಅದನ್ನು ಕಳುಹಿಕೊಡ್ತೇವೆ. ಪ್ರತಿ ಮಾರ್ಗಣು ಒಂದು ಸಲ ಪ್ರಯೋಗವಾದದ್ದು ಹೋದದ್ದೇ, ಮರಳಿ ಬರುತ್ತಿದ್ದದ್ದು ರಾಮಚಂದ್ರನಿಗೆ ಮಾತ್ರ, ಮತ್ತೊಬ್ಬರಿಗೆ ಮರಳಿ ಬರುತ್ತಿದ್ದದ್ದು ಇಲ್ಲ. ಹಾಗಾಗಿ ಒಮ್ಮೆ ಪ್ರಯೋಗಿಸಿ ಅಸ್ತ್ರವನ್ನು ಮತ್ತೊಮ್ಮೆ ಪ್ರಯೋಗಿಸುವುದು ಅನ್ನುವಂತಹ ಪ್ರಶ್ನೆಯೇ ಹುಟ್ಟುವುದಿಲ್ಲ. ರಥಿಕನ ಅರ್ಹತೆಯಿಂದ ಧನುರ್ಬಾಣಗಳನ್ನು ಧರಿಸಿದವನ ಅರ್ಹತೆಯಿಂದ ಮರಳಿ ಬರ್ತಾ ಇದ್ದದ್ದು ಹಾಗೆ, ಅದನ್ನು ನಾನು ಒಪ್ಪಿದೆ. ಇದೀಗ ನಿನ್ನ ಅರ್ಹತೆಯಿಂದ ಬಂದದ್ದಲ್ವೋ, ಅದರ ಸಾಮರ್ಥ್ಯದಿಂದ ಬಂದದ್ದು, ಅದು ಬರಬಾರದು ಅಂತ ನಾವು ಹೇಳುವುದು ಹೇಗೆ? ಅಯ್ಯಯ್ಯೋ, ಆಗ ಬರುವ ಕ್ರಮ ಇಲ್ಲ ಅಂತ ಹೇಳಲಿಕ್ಕೆ, ಅದರ ಬದುಕಿನ ಹಾಗೆ ತೀರಿಸುವುದಕ್ಕೆ ಬಂದದ್ದು. ಕ್ರಮ ಅಲ್ಲದೆ ಇದ್ದದನ್ನೆಲ್ಲ ಸ್ವೀಕರಿಸುವುದಕ್ಕಿದ್ದ ಕ್ಷೇತ್ರ ಅಲ್ಲಲ್ಲ ಇದು. ಕ್ರಮದಲ್ಲಿ ಬಂದದ್ದನ್ನು ಮಾತ್ರ ಸ್ವೀಕರಿಸುವುದಕ್ಕಿದ್ದದ್ದು, ಒಟ್ಟು ಬಂದವರನ್ನೆಲ್ಲ ಸ್ವೀಕರಿಸುವುದಕ್ಕಿದ್ದ ಕ್ಷೇತ್ರ ಅಲ್ಲಲ್ಲ. ಅದರ ಅಪೇಕ್ಷೆಯನ್ನು ಈಡೇರಿಸುವುದಕ್ಕಲ್ಲ ಕುರುಭೂಮಿಯಲ್ಲಿ ಯುದ್ಧ. ನಾವು ಪ್ರತಿಜ್ಞಾಬದ್ಧರಾಗಿ ಯುದ್ಧ ಭೂಮಿಯನ್ನು ಹೊಂದಿದ್ದು, ಯುದ್ಧ ಭೂಮಿಯಲ್ಲಿ ಮುಖಾಮುಖಿಗಳಾಗಿದ್ದೇವೆ. ನಮ್ಮ ಪ್ರತಿಜ್ಞೆಗನುಸಾರವಾಗಿ ಹೋರಾಟವನ್ನು ಮಾಡುವಂತಹ ಕಾಲಕ್ಕೆ ಆ ವ್ಯಾಪ್ತಿ ಪರಿಧಿಯನ್ನು ಉಳಿಸಿಕೊಂಡೇ ನಮಗೆ ಮುಂದಕ್ಕೆ ವ್ಯವಹರಿಸಬೇಕಾಗ್ತದೆ. ಒಟ್ಟು ಕೈಗೆ ಸಿಕ್ಕಿದವರನ್ನೆಲ್ಲ ಹಿಡಿದು ಹೊಡೆಯುವುದಲ್ಲ. ಅದೇ ಹೌದಾದ್ರೆ ಇನ್ನೀಗ ಬಂದದ್ದನ್ನೆಲ್ಲ ಹಿಡಿದು ಹೊಡಿಬೇಡುವ ನಾನು, ಅವಕಾಶ ಎಲ್ಲ ಬಂದದ್ದಕ್ಕೂ ಕೂಡ ಹಾಗೆ ಸೇರಿಕೊಳ್ಳುವ ಸಾಮರ್ಥ್ಯವೂ ಇಲ್ಲ. ಮರಳಿ ಬಾಣವಾಗಿ ಹೋಗಿ ಘಾತಿಸುವಂತಹ ಯೋಗ್ಯತೆಯೂ ಇಲ್ಲ. ಅದು ಯೋಗ್ಯತೆ ಇದ್ದ ಅರ್ಹತೆ ಇದ್ದ ಅದು ಬಂದು ಹೇಳಿದ್ದರಿಂದಲೇ ಹೊಡೆ ಅಂತ ಹೇಳಿದ್ದು. ಈಗ ಸುಮ್ಮನೆ ಅದರ ವಾದ ಬೇಡ, ನಾನು ಹೇಳಿದ್ದೇನೆ ಎಂಬ ಒಂದು ಪ್ರಮಾಣ ಸಾಕು, ತೆಗೆದು ಹೊಡೆ. ಇಲ್ಲ, ಯಾರು ಹೇಳಿದ್ರು ಆ ಮುಷಿಕವನ್ನು ನಾನು ಪ್ರಯೋಗ ಮಾಡುದು. ನಾನು ಇಷ್ಟ ಹೇಳಿದ್ರು ಕೇಳುವುದಿಲ್ಲ, ಎಂತದ್ದು ಮಾಡುದು ಅಂತ ಗೊತ್ತಾಗುದಿಲ್ಲ. ಈಗ ಅಲ್ಲ ಎಂತ ಮಾಡ್ತೀಗ? ನಾನು ಹೋಗಿ ಅವನಿಗೆ ನಾನೇ ಕಚ್ಚುತ್ತೇನೆ. ನೀನು ಮತ್ತೆ ನನ್ನ ಜೀವನ ಲಕ್ಷ್ಯ ಹೊಡಿಯೋ ಅಲ್ಲ, ಇನ್ನು ಹೋಗದಿದ್ರೆ ಹೊಡೆಯುವುದು. ಅದಕ್ಕೆ ಇಲ್ಲಿ ನಿನಗೆ ಹೊಡೆಯುವವರಿಲ್ಲ ತಕ್ಕ ಮಾತಾಡುವುದು ನೀನು. ಕಪಿಲರ ಮಗನನು ತಂದು ವಂಚಿಸಿ ಕುಲಜನನು ಮಾಡಿದಗೆ ಕಡೆಯಲಿ ಫಲವ ತೋರ್ದೆ ಕುಲಜನನು ಮಾಡಿದಗೆ ಕಡೆಯಲಿ ಫಲವ ತೋರ್ದೆ ಎಲ್ಲ ಎಲ್ಲ ಏನು ಮಾಡಿಬಿಡ್ತೀಯ? ಎಲ್ಲಿದ್ದವ ಎಲ್ಲಿಗೆ ಬಂದೆ? ಈ ಒಂದು ಸ್ಥಾನ ಗೌರವ ಸಿಕ್ಕಿದಾಗ, ಮಾನ ಸಮ್ಮಾನಗಳು ಪ್ರಾಪ್ತವಾದಾಗ, ನಿನ್ನ ಅಧೀನವಾಗಿ ಒಂದು ಸೇನಾನಿ ಮಹಿಮೆ ಉಂಟು ಎಂಬುದರಿಂದ ಏನಕ್ಕೇನೋ ಮಾಡುವುದಕ್ಕೆ ಹೊರಟಿದ್ದಿ. ಇದ್ದ ಅವಕಾಶವನ್ನೆಲ್ಲ ಕೈ ಚೆಲ್ಲುವುದಕ್ಕೆ ಹೊರಟಿದ್ದಿ. ನಿನ್ನನ್ನು ಏರಿಸಿದ್ದ ಸಾರ್ಥಕ ಅಂತ ಮಾಡುವುದಕ್ಕೆ ಹೊರಟಿದ್ಯಲ್ವ? ನೋಡು 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 ನೋಡು, ಅದು ತಾನಾಗಿ ಹೋಯಿತು. ಅದಾಗಿ ಬರುವ ಕಾಲದಲ್ಲಿ ಬಾಣ ಸಂಯುಕ್ತತೆ ಇಲ್ಲದ ಕಾರಣದಿಂದ ಕೃಷ್ಣ ಸೂಚನೆ ಕೊಟ್ಟು ಅದನ್ನು ಹೊಡೆದು ಕಡಿ ಕಡಿ ಮಾಡಿ ಚೆಲ್ಲಿ ಬಿಟ್ಟ. ಹೋಯ್ತಲ್ಲ ಹೋಯ್ತಲ್ಲ, ಎಷ್ಟು ಒಳ್ಳೆ ಅವಕಾಶ. ನಮ್ಮದಲ್ಲದೆ ಇದದ್ದು ಹೋದದ್ದಕ್ಕೆ ನಾವ್ಯಾಕೆ ಹಂಬಲಿಸುವುದು? ಅಲ್ಲ, ನಾನೀಗ ಯೋಚಿಸುವುದು, ನೀನು ಮೊದಲೇ 5 ಬಾಣ ಬಿಟ್ಟಿದ್ದಿ. 5 ಮಾರ್ಗಣಗಳನ್ನು ಉರಗಮುಖಿಯಾದದ್ದನ್ನೇ ಇದಕ್ಕಿಂತ ಮೊದಲು ಬಿಟ್ಟಿದ್ದಿ. ಹೌದೌದು. ಆಗ ಬಿಟ್ಟದ್ದು ಮಾತ್ರ ಕೃಷ್ಣನಿಗೆ. ಕವಚವನ್ನು ಭೇದಿಸುವುದಕ್ಕೆ ಯತ್ನಿಸಿ ಆಗದೆ ಕೃಷ್ಣ ಕವಚ ಅಭೇದ್ಯವಾಗಿ ಉಳಿದದ್ದರಿಂದ ಹೊರಬಿತ್ತು. ಮರಳಿ ನಿನ್ನೆಡೆಗೆ ಧಾವಿಸಿ ಬರ್ತಾ ಇದ್ದದನ್ನು ನಾವು ಗಮನಿಸಿದೆವು. ಆದರೆ ಕೃಷ್ಣ ಸೂಚನೆ ಕೊಟ್ಟ, ಬೇಡ, ಮರಳಿ ಹೋದರೆ ಇದು ಅಪಾಯ ಅಂತ. 5ಕ್ಕೆ 5 ಮಾರ್ಗಣವನ್ನು ಪ್ರಯೋಗಿಸಿ ಒಂದೊಂದನ್ನು 3 ಕಡಿಯಾಗಿಸಿ ಚೆಲ್ಲಿದ. 15 ತುಂಡಾಯ್ತು. 15 ತುಂಡಾಯ್ತು. ಹಾಗಾದರೆ ಇದಕ್ಕೆ ಸಂಬಂಧಿಸಿದ್ದೆ ಇದೇ ಒಂದು ಸೂಚನೆ. ನೋಡಿ ಎಂಥದನ್ನ ಮರಳಿ ಬಂದು ಸೇರಿ
ಅದು ನಿನ್ನ ಕೈಗೆ ಬಂತು ಅಂತ ಆದ್ರೆ ಮತ್ತೆ ಅಭೇದ್ಯವಾಗುತ್ತದೆ ಎಂಬುದಕ್ಕೆ ಬಾರದಂತೆ ಆ ಕೃಷ್ಣ ತಡೆದ. ಇದು ತನ್ನ ಜಾಣ್ಮೆಯಿಂದ ಕೌಶಲದಿಂದ ಕೃಷ್ಣನ ಕಣ್ಣನ್ನು ಪಾರ್ಥನ ಲಕ್ಷ್ಯವನ್ನು ತಪ್ಪಿಸಿ ಬಂದು ನಿನ್ನ ಮುಂಭಾಗದಲ್ಲಿ ಗೋಗರೀತು. ಹೌದಪ್ಪ, ಎಂತದ್ದು ಹೌದಪ್ಪ? ತಪ್ಪಿಸುವುದರಲ್ಲಿ ಅದು ಜಾಣ್ಮೆ ಇದ್ದದ್ದು ಹೌದು ಅನ್ನುವುದರಿಂದಲೇ ಇಷ್ಟು ಸಮಯ ಬದುಕಿ. ಈಗ ಅದಕ್ಕಿಂತ ಹೆಚ್ಚಿನ ಜಾಣ್ಮೆ ನಿನಗೆ ಅಂತ ಆಯ್ತಲ್ಲ. ಒಳ್ಳೊಳ್ಳೆ ಅವಕಾಶ ತಪ್ಪಿಸಿಕೊಳ್ಳುವಲ್ಲಿ ಏನು ಒಳ್ಳೆಯ ಅವಕಾಶ, ಏನು ಒಳ್ಳೆದ ಅವಕಾಶ. ಅದರ ಸಾಮರ್ಥ್ಯದಿಂದ ಅದಕ್ಕೆ ಗೆಲ್ಲಿಕ್ಕಾಗುವುದಿಲ್ಲ ಅನ್ನೋದು ಮತ್ತಷ್ಟು ದೃಢ ಆಯ್ತು. ಅದನ್ನು ಹೇಳುವುದಕ್ಕೆ ನೀರು ಯಾರೋ? ಈಗ ನಾನು ಯಾವುದೋ ಒಂದು ಮಾರ್ಗಣದಲ್ಲಿ ಕುಳ್ಳಿರಿಸಿ ಬಿಟ್ಟು ಅದರ ಮೂಲಕವಾಗಿ ಗೆಲುವನ್ನು ಹೊಂದಬೇಕಾದ ಅವಶ್ಯಕತೆ ಅದೀಗ ದುರ್ಬಲ ಅನ್ನೋದು ಅದೇ ಖಂಡಿತ ಅಲ್ಲ. ಅಲ್ಲ, ಈಗ ನೀನು ಅದನ್ನೆಲ್ಲ ಯೋಚಿಸಬೇಕಾದವನೇ ಅಲ್ಲ. ನಿನ್ನ ನೆಲೆ ಯಾವುದು ಅಂತ ನೋಡಬೇಡುವ. ಕಪಿಲನ ಮಗನಾಗಿದ್ದಂತಹ ನೀನು ನಿನ್ನ ಯೋಗ್ಯತೆಯಿಂದ ಪಾರ್ಥ ವಿರೋಧವನ್ನು ಸಾಧಿಸುವುದಕ್ಕುಂಟ? ಯೋಚನೆ ಮಾಡು. ಯಾಕಿಲ್ಲ? ಯಾಕೆ? ಹೇಗಾಗ್ತದೆ? ಪಾರ್ಥ ವಿರೋಧ ಸಾಧಿಸುವ ಕಾಲದಲ್ಲಿ ನೀನು ಆಗುವುದಿಲ್ಲ ಅಂತ ಹೇಳಿದ್ದು ಯಾವುದರ ನೆಲೆಯಿಂದ? ಅಲ್ಲ, ಸೂತ ಪುತ್ರನಾದದ್ದರಿಂದ. ಹೌದಾ? ಅವತ್ತು ದ್ವಂದ್ವ ಯುದ್ಧ, ನೀನು ದ್ವಂದ್ವ ಯುದ್ಧಕ್ಕೆ ಅಪೇಕ್ಷಿಸಿದ್ದು. ಈಗ ನಿನಗೆ ದ್ವಂದ್ವ ಯುದ್ಧ ಸಿದ್ಧಿಸಿದ್ದು ಯಾವ ನೆಲೆಯಿಂದ? ಯಾವ ನೆಲೆಯಿಂದ? ಕೌರವನ ಮೈತ್ರಿಯ ನೆಲೆಯಿಂದ, ಕೌರವ ಕಲ್ಪಿಸಿದ ರಾಜ್ಯದ ನೆಲೆಯಿಂದ, ಕುಲಜನನ್ನಾಗಿ ಮಾಡಿ ಅವನು ಸ್ಥಾಪಿಸಿದ ಬಲುಹಿನಿಂದ. ಅದಲ್ಲದಿದ್ರೆ ಕೃಪರು ಭೀಮನು ಕೇಳಿದ್ದದೇ ಅಲ್ವೋ? ನಿನ್ನ ಅಪ್ಪಮ್ಮ ಯಾರು ಹೇಳುವಂತಲ್ವೋ? ಕುಲಜನಾಗಿ ಸ್ಥಾಪಿಸಿದ್ದರಿಂದಲೇ ದ್ವಂದ್ವ ಯುದ್ಧ ಸಿಗ್ತದೆ ಅಂತ ಆದ್ರೆ ಆವತ್ತೇ ಸಿಗಬೇಡುವ? ಯಾಕೆ? ಅಂಗರಾಜ್ಯಾಭಿಷೇಕ ಅಲ್ಲಿ ಆಗಲಿಲ್ಲ ಅಲ್ಲ, ಅದನ್ನು ಮಾತ್ರ ಅಲ್ಲ, ಆಗ ಸಿಗಲಿಲ್ಲ, ಸಿಗುವುದಿಲ್ಲ. ಆದ್ರಿಂದ ಹೇಳಿದ ಅದರಿಂದಲೇ ಸಿಕ್ಕಿತು ಅಂತಲೇ ಆಡಿದ್ದಲ್ಲ. ನಿನಗೆ ಇಲ್ಲದ ಕುಲವನ್ನು ಕಲ್ಪಿಸಿದ, ಯಾರಿಗೂ ಕೊಡದ ರಾಜ್ಯವನ್ನು ನಿನಗೆ ಕೊಟ್ಟು ನಿನ್ನನ್ನು ಎತ್ತರಿಸಿದ, ಜೊತೆಯಲ್ಲಿ ತನ್ನ ಜೊತೆಯಲ್ಲೇ ಇರಿಸಿಕೊಂಡು ಕೌರವ ಪಾಂಡವ ವಿದ್ವೇಷದಲ್ಲಿ ಅವಿನಾಭಾವದಿಂದ ಕರ್ಣ ಒಗ್ಗೂಡುವಂತೆ ಮಾಡಿ ಕರ್ಣಾರ್ಜುನರ ಕಾಳಗ ಅನಿವಾರ್ಯವೆಂಬ ಸ್ಥಿತಿಯನ್ನು ಕುಲಜನನ್ನಾಗಿ ಮಾಡಿದಂತಹ ಆ ಕೌರವನೇ ಕಲ್ಪಿಸಿಕೊಟ್ಟ. ಹೌದೀಗ ಹೋರಾಟ ಮಾಡ್ತಾ ಇದ್ದೇನೆ ಅಂದ್ರೆ ನಿನ್ನ ಬಲುಹಿನಿಂದ ಅಲ್ಲ ಅಂತಾಡಿದ್ದು, ನಿನ್ನ ಯೋಗ್ಯತೆಯಿಂದಲೇ ಹೌದು ಅಂತಾದ್ರೆ ಅರ್ಜುನನಲ್ಲಿ ಎದುರಾಳಿಯಾಗಿ ನಿಲ್ಲುತ್ತಂದಾಗ ನೀನು ಯಾವನು ಅಂತ ಕೇಳಿ ಹೋಗುದಿಲ್ವೋ? ಊರಿನಲ್ಲಿದ್ದವರಿಗೆ ಹೊಡೆಯುವುದು ಅರ್ಜುನನಿಗೆ ಕೆಲಸ. ಅರ್ಜುನ ಎದುರಾಳಿಯಾಗಿ ಸಿಕ್ಕುವುದಕ್ಕೆ ಕಾರಣನಾದದ್ದು ಕೌರವನ ಔದಾರ್ಯ. ಅವ ಇಷ್ಟು ಎತ್ತರಿಸಿದ ಕಾಲದಲ್ಲಿ ನಿರ್ಣಾಯಕವಾದ ಸಮರದಲ್ಲಿ ಅವನಿಗಾಗಿ ಒಂದು ಹೊಡೆತ, ಒಂದು ಶಕ್ತಿಯನ್ನು ಪ್ರಯೋಗಿಸುವುದು, ಹೀಗೆ ಕೃತಜ್ಞತೆ ತೋರಿದ್ರೆ ನೆಲ ಹೊತ್ತಿದ್ದಾನೋ ನಿನ್ನನ್ನು. ಕೀರ್ತಿಯ ಬೆಳೆಸು ಮಾಸಿದರುಂಡೆ, ಕೀರ್ತಿಯ ಬೆಳೆಸು ಮಾಸಿದರುಂಡೆ, ಸಾಕಿದ ಹೊಲೆಯನಾದರೂ ಹರಿಮಗೋದಾಗದೆ ಉಳಿವನೇ. ಕೃತಜ್ಞರನ್ನು, ಮಿಥ್ಯಾಭಾಷಿಗಳನ್ನು ಹೊರುವುದಿಲ್ಲನೆಲ್ಲ. ಒಂದು ಕೃತಜ್ಞತೆಯ ಪರಾಕಾಷ್ಠೆ ತೋರಿಸಿಬಿಟ್ಟೆ ಅಲ್ಲ. ಮಾತೆತ್ತಿದ್ರೆ ಸ್ವಾಮಿನಿಷ್ಠೆ, ಮಿತ್ರ ಸ್ನೇಹ ಎಲ್ಲ ಕರ್ಣ ಒಬ್ಬನಲ್ಲಿ ಮಾರಾಟ ಆದ ಹಾಗೆ ಮಾತಾಡ್ತಿದ್ರು. ಅವರೆಲ್ಲರ ನಂಬಿಕೆಗೆ ನೀ ಹಿಂದಿನಿಂದ ಹೊಡೆದೆ, ಅವರೆಲ್ಲರಿಗೆ ಆಘಾತವಾಗಿ ಕುಸಿಯುವಂತೆ ಮಾಡಿದೆ. ಎಷ್ಟೊಳ್ಳೆ ಸುವರ್ಣಾವಕಾಶ. ಇಲ್ಲ, ನಿನಗೆ ಬೇಡ, ನಿನಗೆ ಗೆಲುವು ನಿರ್ಣಾಯಕವಾಗಿ ಬೇಡ. ಪಾರ್ಥ ವಿದ್ವೇಷವನ್ನು ತಾನು ಸಾಧಿಸ್ತೇನೆ ಎಂಬ ಭರವಸೆಯನ್ನು, ನಂಬುಗೆಯನ್ನು ಹೇಗೋ ಜೀವಂತವಾಗಿಟ್ಟು ಬದುಕಿನುದ್ದಗಲಕ್ಕೂ ರಾಜಾಶ್ರಯ ಪಡೆಯುವ ಹುಚ್ಚು ಹುನ್ನಾರವಲ್ಲದೆ ಪಾರ್ಥ ವಿರೋಧಕ್ಕೆ ಒದಗುವಂತಹ ಯೋಧನೇ ನೀನಲ್ಲ. ಅದು ಹೌದಾಗಿದ್ರೆ ಈ ಅವಕಾಶ ಉಂಟೋ? ಯೋಚನೆ ಮಾಡು. ಬಾಲ ನಿನಗೂ ಇರಲಿಲ್ಲ, ಅದಕ್ಕೆ ಮಾತ್ರ ಅಲ್ಲ, ಕುಲದ ನೆಲೆಯ ಬಾಲ ಇಲ್ಲದೆಯೇ ನೀನು ಬುಸುಗುಡುತ್ತಾ ಕಡಿಯುವುದಕ್ಕೆ ಹೊರಟ ಕಾಲದಲ್ಲಿ ನಿನಗೆ ಆಧಾರವಾಗಿ ನಿನ್ನನ್ನು ಆಧರಿಸಿದವನು ಆ ಕೌರವ. ಬಾಲ ಇಲ್ಲದ ಕರ್ಣನಿಗೆ ಕೌರವ ಕೊಟ್ಟ ಬಾಲ ಆಗುತ್ತದಂತೆ, ಬಾಲ ಇಲ್ಲದ ಸರ್ಪಕ್ಕೆ ಅಂತಹ ಆಧಾರ ಹೊಂದಿದ ಕರ್ಣನಿಗೊಂದು ಆಶ್ರಯ ಕೊಡುವುದಕ್ಕಾಗುವುದಿಲ್ಲ. ನಿನ್ನ ವಿರೋಧಕ್ಕೆ ತಾನು ಆಶ್ರಯವನ್ನು ಕೊಟ್ಟರೆ ಕೌರವ ಕೊಟ್ಟ ಆಶ್ರಯ ನಿನ್ನ ವಿರೋಧ ಸಾಧಿಸುವುದಕ್ಕಾಗುತ್ತದಂತೆ. ಪರರ ಬರುಹಿನಿ ಗೆಲ್ಲದ ಕಾರಣ ಅವ ಕೊಟ್ಟ ಆಶ್ರಯ ನಿನಗಾಗುತ್ತದೆ. ನಿನ್ನ ವಿರೋಧಕ್ಕೂ ನಿನಗೆ ಪಾರ್ಥನಿಗಿದ್ದ ಸ್ಪರ್ಧೆಗೂ ಕೌರವನ ವಿರೋಧಕ್ಕೂ ಏನು ಸಂಬಂಧ? ಪರರ ವಿರೋಧ ಅಲ್ವೋ? ಅದು ನಿನ್ನದ್ದಾಗಿಸಿಕೊಂಡು ನೀನು ಅದರಲ್ಲಿ ಒಳಗೆ ನುಸುಳಿಕೊಂಡು ಅವ ಮಾಡಬಾರದ್ದು ಮಾಡಬೇಕಾದ್ದು ಎಲ್ಲ ಮಾಡುವಾಗಲೂ ಜೊತೆಯಲ್ಲಿ ಇದ್ದುಕೊಂಡು ಅವನದ್ದನ್ನು ನನ್ನದು 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 ಅಂತ ಹೇಳ್ತಾ ಬೆಳೆದು ಈಗ ಅವನ ವಿರೋಧ ಸಾಧಿಸುವ ಕಾಲದಲ್ಲಿ ನನ್ನದು ಬೇರೆ ಅಂತ ಮಾತ್ರ ಕೇಳಿದರೆ, ಎರಡನೇ ಸಲ ನಾನು ಶರಸಂಧಾನ ಮಾಡುವುದಕ್ಕಿಲ್ಲ, ಒಂದು ಶರಸಂಧಾನ ನಾವು ಅಡಿ ಇಡುವ ಧರ್ಮ ಚಾಂಡಾಲರಾದೀತು ನಿನ್ನಿಂದ.
ಅವರಿಗಾದ್ರೂ ಒಂದು ಸ್ವಾಮಿ ನಿಷ್ಠೆ ಉಂಟು. ಆಪತ್ತು ಒದಗಿತ್ತು, ಕಷ್ಟದಲ್ಲಿದ್ದಾರೆ ಒಡೆಯ ಅಂತಾದಾಗ ಪ್ರಾಣವನ್ನಾದರೂ ತೆತ್ತುಕೊಂಡು ತನ್ನನ್ನು ತಾನು ಅರ್ಪಿಸುವಂತಹ ಪ್ರಾಮಾಣಿಕತೆ ಇರ್ತದೆ. ನೀನು ಚಾಂಡಾಲಲ್ಲ, ವಿಶ್ವಾಸಘಾತಕಿ. ಸ್ವರ್ಗದ ಮಾನಿನಿಯರು ತಿರುಗುವ ಗಿಡಿದರೆ ಏನನ್ನು ಸಿದ್ಧ ಎಲ್ಲ ಕೆಡಿಸಿದೆ. ಇಹವನ್ನು ಪರವನ್ನು, ಭೂಮಿಯನ್ನು ಸ್ವರ್ಗವನ್ನು. ಯೋಧ ನ್ಯಾಯನ ಕಾದಾಟ ಮಾಡಿದ್ರೆ, ಕಾದಾಟ ಮಾಡ್ತಾ ಮಾಡ್ತಾ ಮಡಿದದ್ದೇ ಹೌದಾದ್ರೆ ಸ್ವರ್ಗದ ಮಾನಿನಿಯರ ಸೌಖ್ಯವಾದರೂ ಇತ್ತು. ಅಲ್ಲಿ ಅಂಗನಾ ಸಂಘ ಬೇಕು ಅಂತ ನಾನು ಆಡಿದ್ದಲ್ಲ. ಸ್ವರ್ಗದ ಸೌಖ್ಯಕ್ಕೆ ಬಾಹಿರನಾದೆ ನೀನು, ಕೃತಜ್ಞತೆಯಿಂದ, ಸ್ವಾಮಿ ದ್ರೋಹದಿಂದ, ವಿಶ್ವಾಸ ದ್ರೋಹದಿಂದ. ನಿನ್ನನ್ನು ನಂಬಿಕೊಂಡು ಅವ ಇದ್ದಾನೆ, ನಾನಿದ್ದೇನೆ. ನಿನ್ನನ್ನು ಗೆಲ್ಲಿಸುವುದಕ್ಕೆ ಅಂತ ನಾವು ಪಣವಾಗಿ ನಮ್ಮ ಮಾನ ಸಮ್ಮಾನಗಳನ್ನು ಬದಿಗಿರಿಸಿಕೊಂಡು ನಿನ್ನ ಅಶ್ವದ ಚಮ್ಮಟಿಗೆ ಹಿಡಿದು ವಾಗೆ ಹಿಡಿದು ಹೊಡೆಯುತ್ತಾ ದಿವಸ ಬೆಳಗಾದಿಂದ ಇಲ್ಲಿಯ ತನಕ ನಾನು ಒದ್ದಾಡ್ತೇನಲ್ಲ. ಪರರ ಬಲು ಹಿಲಿಗೆಲ್ಲ ಮತ್ತೆ ನಾನು ಯಾರು ನಿನಗೆ? ನಿನ್ನ ಕುಟುಂಬದವನ? ನನ್ನ ಬಲು ನಿನಗಾಗ್ತದೆ? ಕೌರವ ಯಾರು ನಿನಗೆ? ಸಂಬಂಧಿ ಏನು? ಸ್ವಜನ ಅಂತ ಹೇಳುವುದಕ್ಕೆ ಮೈತ್ರಿ ಬಂದ ಆದ ಮೇಲೆ ಕಾರಣ ಅಲ್ವ? ಅದಕ್ಕಿಂತ ಮೊದಲು ಅವ ಯಾರು? ಅವನನ್ನು ನೀನು ಆಶ್ರಯಿಸಿದ್ಯಾಕಾಗಿ? ಅರ್ಜುನ ವಿರೋಧಕ್ಕಾಗಿ ಅಲ್ವೋ? ಹಾಗಾದ್ರೆ ನಿನ್ನ ಅನುಕೂಲಕ್ಕೆ ಬೇಕಾದ್ರೆ ಪರರು ಆಗ್ತದೆ, ಪರರಿಗೆ ಪರರಾಗಿದ್ದವರು ಆಗ್ತದೆ, ಶತ್ರು ಪಕ್ಷದವರು ಆಗ್ತದೆ. ಪಾಂಡವರ ಪಾಳೆಯಕ್ಕೆ ಹೊರಟಂತಹ ನಮ್ಮನ್ನು ಬರಮಾಡಿದ್ಯಾಕೆ ಅಂತ ಇನ್ನು ಯಾರಿಗೂ ಗುಟ್ಟಾಗಿಲ್ಲ. ಹಾಗಾದ್ರೆ ಪರರನ್ನು ಕೂಡ ವಂಚಿಸಿ ನಮ್ಮನ್ನು ನಾವು ಹೊಂದಿಸಿಕೊಳ್ಳಬಹುದು ಅಂತ. ಇಲ್ಲದಿದ್ದರೆ ನಿರ್ಣಾಯಕವಾಗಿ ಯಾವ ಸ್ಥಾನಮಾನಗಳನ್ನು ಕೊಡದಿದ್ರು ಪಕ್ಷದಲ್ಲೇ ಇಟ್ಟುಕೊಂಡು ನನ್ನನ್ನು ಸಲಹಿದ್ಯಾಕೆ ಅಂತ ಇಷ್ಟು ಕಾಲ ಕಳೆದು ಈಗ ಸಾರಥ್ಯ ಮಾಡಿಸಿದ ಮೇಲೆ ಗೊತ್ತಾಗದಿರುವುದಕ್ಕೆ ಒಂದು ದೇಶ ಆಳಿದ ದೊರೆ ನಾನು. ಹಾಗಾದ್ರೆ ನಿನಗೆ ಈ ಕಾಲದಲ್ಲಿ ಒದಗುವುದಕ್ಕಾಗಿ ತಂತ್ರಪರನಾಗಿ ಯೋಚಿಸಿ ನನ್ನನ್ನು ಬರಮಾಡಿಕೊಂಡದ್ದು. ಆಯ್ತು, ಯುದ್ಧದಲ್ಲಿ ತಂತ್ರ ಪ್ರತಿತಂತ್ರ ಎಲ್ಲ ಇದ್ದದ್ದೇ. ಶತ್ರುಗಳನ್ನು ದುರ್ಬಲಗೊಳಿಸುವುದು, ಸಬಲವನ್ನು ಪ್ರಾಬಲ್ಯಗೊಳಿಸುವುದು ಎಲ್ಲ ಇದ್ದದ್ದೇ. ಶತ್ರುಪಾಳ್ಯಕ್ಕೆ ಹೋಗುವ ಶಲ್ಯನನ್ನಾದ್ರೂ ಊಟ ಹಾಕಿ ಬರಿಸಿಕೊಂಡ್ರಿ. ಹಾಗೆ ಬರಿಸಿಕೊಂಡ ಶಲ್ಯ ಕೇಳುತ್ತಾ ಇರುವಾಗ ನೀನು ಹೇಳುವುದು ಪರರ ಬಲು ಹಿಲಿ ಗೆಲ್ಲುವ ಕರ್ಣನೆ. ಹಾಗಾದ್ರೆ ನನ್ನಲ್ಲಿ ಯಾಕೆ ಹುಟ್ಟುವುದಕ್ಕೆ ಬಂದದ್ದು? ನನ್ನ ಸಾರಥ್ಯ ಯಾಕಾಗಿ ಬೇಕತ್ತು? ಪರರಿಲ್ಲದೆ ಗೆಲ್ಲದ ಕರ್ಣ ಅಂತ ಹೇಳಿದವರು ನಿನ್ನ ಗುರುಗಳು ಪರಶುರಾಮರು. ನಿನ್ನ ಬಲು ಹಿಲಿಂದ ನೀನು ಗೆಲ್ಲುವುದಾದ್ರೆ ನಿನಗೆ ಯಾಕೆ ಮಾದ್ರಾಧಿಪತಿಯ ಸಾರಥ್ಯ? ಅಲ್ಲಿ ಅರ್ಥ ಆಗಬೇಕಿತ್ತು. ಅನ್ಯರ ಆಶ್ರಯದಲ್ಲಿ, ಸಹಾಯದಲ್ಲಿ ಆಲಂಬನ ಇಲ್ಲದ ಹೊರತಾಗಿ ನಾನು ಬದುಕಿನ ಧುರದಲ್ಲಿ ಗೆಲ್ಲಲಾರೆ ಅಂತ. ಗುರುಗಳ ಅನುಗ್ರಹ ಕೆಡಿಸಿಕೊಂಡು ಗುರುಗಳನ್ನು ಅರ್ಥ ಮಾಡದೆ, ಸ್ನೇಹಿತರನ್ನು ಅರ್ಥ ಮಾಡದೆ, ಸಹಾಯಿಗಳನ್ನು ಅರ್ಥ ಮಾಡದೆ, ಪೂರಕವಾಗಿ ಬಂದ ಈ ಉಪಾಧಿಯನ್ನು ಅರ್ಥ ಮಾಡಿಕೊಳ್ಳದೆ ಎಲ್ಲವನ್ನು ಕೆಡಿಸಿಬಿಟ್ಟೆ. ಕರ್ಮ. ಶಲ್ಯ ಮಾವ ಯಾರಿಗೆ ಮಾವ? ಸಮಾಧಾನ ಮಾಡಿಕೊಳ್ಳಿ. ಮಾತೆಗಿದ್ದೆನು ಭಾಷೆಯನು, ಮಾತೆಗಿದ್ದೆನು ಭಾಷೆಯನು, ತವ ಜಾತರೊಳಗೈವರನು ರಣದಲ್ಲಿ ಖಾದಿಸದೆ ನಾ ಕಾಯ್ವೆ ಎಂಬ